ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿಸಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಜಿಲ್ಲೆಯಲ್ಲಿ 2 ಸಭೆ ಮಾಡಿದ್ದಾರೆ. ಕಳೆದ 2.5 ವರ್ಷದಿಂದ ಏನೇನು ನಡೆದಿದೆ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ, ಕಾರ್ಯಕರ್ತರು ಗಮನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ ಕಾರ್ಯಕ್ರಮದ ನಿಗದಿ ಮಾಡುತ್ತೇವೆ. ಎಚ್ಡಿಕೆ ಮಾಹಿತಿ. ಪ್ರಾದೇಶಿಕ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತಾ ಸಪ್ತಾಹ. ಬುದ್ಧಿವಂತರಿಂದಲೇ ಇಂದು ರಸ್ತೆ ಜಾಗೃತಿ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸ. ದಂಡ ಹಾಕುವಾಗ ಬುದ್ಧಿವಂತರಾದ ತಾವೇ ಆ ಇಲಾಖೆ ವಿರುದ್ಧ ತಿರುಗಿ ನಿಲ್ಲುವುದು ಎಷ್ಟರ ಮಟ್ಟಿಗೆ ಸರಿ ಎಂದ ಡಿಸಿ ಲತಾಕುಮಾರಿ. ಶಿವಯೋಗಿ ಕಾಯಕಯೋಗಿ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ 7ನೇ ವರ್ಷದ ಪುಣ್ಯ ಸ್ಮರಣೆ. ಇಂದು ಹಾಸನ ನಗರದಾದ್ಯಂತ ದಾಸೋಹ ದಿನವನ್ನ ಭಕ್ತಿ ಭಾವದಿಂದ ಆಚರಣೆ. ಸಮಾಜವನ್ನ ಒಗ್ಗೂಡಿಸಿದ ಏಕೈಕ ಮಹಾನ್ ವ್ಯಕ್ತಿ ಶಿವಕುಮಾರ ಸ್ವಾಮೀಜಿ, ಆಯೋಜಕರಿಂದ ಶ್ಲಾಘನೆ. ಅರಸೀಕೆರೆಯ ಜನ ನನ್ನ ಕಾರ್ಯಗಳನ್ನ ಪ್ರಶಂಸೆ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯವೇ ನನ್ನ ವಿಧಾನಸಭೆ ಭಾಷಣವನ್ನ ಕೇಳ್ತಾರೆ. ಎಚ್ಡಿ ರೇವಣ್ಣಗೆ ಟಾಂಗ್ ಕೊಟ್ರ ಶಿವಲಿಂಗೇಗೌಡ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಅನೇಕ ಮಹತ್ವದ ಯೋಜನೆಗಳು ಸ್ಥಗಿತಗೊಂಡಿವೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅಗತ್ಯವಾದ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ ಕಾಮಗಾರಿಗಳನ್ನು ನಿಲ್ಲಿಸಲಾಗಿದೆ. ಇದಕ್ಕೆ ಕೇಂದ್ರವನ್ನ ದೋಷಾರೋಪಣೆ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಸ್ಥಗಿತಗೊಂಡಿವೆ ಎನ್ನುವ ಮಾತು ಸತ್ಯವಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದರು. ಮುಖ್ಯಮಂತ್ರಿಗಳು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಅಸಭ್ಯ ಪದ ಬಳಕೆ ಮಾಡುತ್ತಿದ್ದಾರೆ. ಇಂತಹ ನಡವಳಿಕೆಯಿಂದ ಕೇಂದ್ರದಿಂದ ಸಹಾಯ ಹೇಗೆ ಪಡೆಯಲು ಸಾಧ್ಯ ಎಂದು ಪ್ರಶ್ನಿಸಿದರು. ಪದೇ ಪದೇ ನಡವಳಿಕೆ ಬದಲಾಯಿಸಿಕೊಳ್ಳಿ ಎಂದು ಎಚ್ಚರಿಸಿದ್ದೇನೆ ಎಂದು ಕುಮಾರಸ್ವಾಮಿ ಹೇಳಿದರು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಹೊಂದಾಣಿಕೆಯಲ್ಲಿ ಸ್ಪರ್ಧಿಸುವುದು ನಮ್ಮ ಆದ್ಯತೆ ಎಂದು ತಿಳಿಸಿದರು. ಈ ಬಗ್ಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ. ಮೈತ್ರಿ ವಿಚಾರದಲ್ಲಿ ಪೈಪೋಟಿ ಇದ್ದರೂ ಕುಳಿತು ಮಾತನಾಡುವ ಮೂಲಕ ಒಡಂಬಡಿಕೆ ಮಾಡಿಕೊಳ್ಳಬೇಕು ಎಂದರು. ಹಾಸನದಲ್ಲಿ ಒಂದಿಬ್ಬರಿಗೆ ಅಸಮಾಧಾನ ಇದ್ದರೂ ಅದನ್ನು ಕೇಂದ್ರ ನಾಯಕರು ನೋಡಿಕೊಳ್ಳುತ್ತಾರೆ. ನಾಡಿನ ಜನರ ಅಭಿಪ್ರಾಯವು ಮೈತ್ರಿಯ ಪರವಾಗಿದೆ. ಇಂತಹ ಕೆಟ್ಟ ಸರ್ಕಾರ ಮೊದಲು ತೊಲಗಬೇಕು ಎಂಬ ಭಾವನೆ ಜನರಲ್ಲಿ ಇದೆ ಎಂದರು. ದೇವೇಗೌಡರಿಗೆ ನಮಗಿಂತ ಹೆಚ್ಚು ಅನುಭವವಿದೆ. 2006ರಿಂದ 7ರಲ್ಲಿ ಆಗದ ತಪ್ಪನ್ನ ನನ್ನ ತಲೆ ಮೇಲೆ ಹಾಕಲಾಯಿತು. ಮೈತ್ರಿ ವಿಚಾರದಲ್ಲಿ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರಬಾರದು ಎಂಬುದು ನಮ್ಮ ಜವಾಬ್ದಾರಿ ಎಂದರು. ಈಗಾಗಲೇ ಒಂದು ಸುತ್ತು ಬಿಜೆಪಿ ನಾಯಕರೊಂದಿಗೆ ಚರ್ಚೆ ನಡೆಸಿದ್ದೇನೆ. ಹೊಸ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ ಎಂದರು. ಈಗ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಮೇರೆಗೆ ಬಹುಶಃ ಕಳೆದ 5 ವರ್ಷಗಳಿಂದ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಏನು ನೆನೆಗುದಿಗೆ ಬಿದ್ದಿತ್ತು, ಆ ಚುನಾವಣೆಗಳು ನಡಿಬೇಕು ಅಂತಕ್ಕಂಥ ಒಂದು ಸೂಚನೆ ಸುಪ್ರೀಂ ಕೋರ್ಟ್ನಿಂದ ಇತ್ತೀಚೆಗೆ ಒಂದು ತೀರ್ಪೇನು ಬಂದಿದೆ. ಈ ತೀರ್ಪಿನ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಬೆಂಗಳೂರಿನ GBA ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯಿತಿಯ ಚುನಾವಣೆಯ ವ್ಯಾಪ್ತಿಯು ಏನು ಮುಗಿದಿದೆ, ಗ್ರಾಮ ಪಂಚಾಯತಿ ಚುನಾವಣೆಗಳು ಸಹ ಆಗಬೇಕಾಗಿದೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಈ ಚುನಾವಣೆಗಳು ನಡೀಬೇಕಾಗಿದೆ. ಬಹುಶಃ ಹಾಸನ ಜಿಲ್ಲೆಯ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮುಂದಿನ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ, ನಾಡಿನ ಜನತೆಗೆ, ಸನ್ಮಾನ್ಯ ದೇವೇಗೌಡರಿಗೆ ರಾಜಕೀಯ ಶಕ್ತಿಯನ್ನ ತುಂಬಿ ದೆಹಲಿಯ ಮಟ್ಟದವರೆಗೆ ತೆಗೆದುಕೊಂಡು ಹೋದಂತ ಈ ಜಿಲ್ಲೆಯ ಮತದಾರ ಬಂಧುಗಳು, ಈ ಜಿಲ್ಲೆಯ ಒಂದು ಮಣ್ಣಿನ ಶಕ್ತಿ ಮುಂದಿನ ಚುನಾವಣೆಗಳಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಈ ಜಿಲ್ಲೆಯ ಕಾರ್ಯಕ್ರಮದ ಮುಖಾಂತರವೇ ಒಂದು ಸಂದೇಶ ರಾಜ್ಯದ ಜನತೆಗೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಪಕ್ಷದ ನಾಯಕರುಗಳು ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಹುಶಃ 24ನೇ ತಾರೀಕು ನಡೆಯತಕ್ಕಂತ ಈ ಒಂದು ಸಭೆ ಜನತಾದಳಕ್ಕೆ ಒಂದು ಅತ್ಯಂತ ಮಹತ್ವವಾದಂತ ಸಭೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು
ಜಿಲ್ಲೆಯಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ನಾವೇನ್ ಕಾಣ್ತಾ ಇದ್ದೇವೆ. ಬಹುಶಃ ಒಂದು ಐತಿಹಾಸಿಕವಾದಂತ ಸಭೆ 26ನೇ ತಾರೀಕಿನಂದು ಇಲ್ಲಿ ನಡೀತದೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ಇದೆ ನನಗೆ. ಈ ಕಾರ್ಯಕ್ರಮದ ಮುಖಾಂತರವೇ ನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮೈತ್ರಿಯ ಒಂದು ಹೊಂದಾಣಿಕೆ ಏನಿದೆ, ಆ ಹೊಂದಾಣಿಕೆಯಲ್ಲೇ ನಾವು ಚುನಾವಣೆಗಳನ್ನ ಎದುರಿಸಬೇಕು ಅಂತಕ್ಕಂಥದ್ದು ನಮ್ಮ ಆದ್ಯತೆಗಳೇನಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ ಯಾವೊಂದು ಕಾಂಗ್ರೆಸ್ನ ಸರ್ಕಾರ ಇದೆ, ಬಹುಶಃ ನಾಡಿನಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲೇ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ನಡೀತಾ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಅದು ಅವ್ರ ಪಕ್ಷಕ್ಕೆ ಸೇರಿದಂಥದ್ದು, ನನಗೆ ಸಂಬಂಧ ಇಲ್ಲ, ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ. ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ. ಈಗೇನೋ ಅವರ ಪಕ್ಷದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಕಲಹದಲ್ಲಿ 5 ಕಡೆ 5 ಬೆಂಬಲಿತ ಸಮಾವೇಶವನ್ನ ನಡೆಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ, ಈ 5 ಹೆಸರಿನಲ್ಲಿ ಯಾವೊಂದು ಸಭೆ ನಡೆಸ್ತಾ ಇದ್ದೀರಿ, ನಾನು ಒಂದು ಪ್ರಶ್ನೆಯನ್ನ ಇಡ್ಲಿಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳಿಗೆ 5 ಚಾಂಪಿಯನ್ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಕೊಂಡಿದ್ದಾರೆ ಆ ಸಂಘಟನೆಗಳು. 2023, 24, 24, 25, 25, 26 ಈ 3 ವರ್ಷದ ಶಿಕ್ಷಣ ಕ್ಷೇತ್ರದಲ್ಲಿ OBCಗೆ ಮತ್ತು ಮೈನಾರಿಟೀಸ್ಗೆ ಯಾವ ಮುಸ್ಲಿಮರ ಚಾಂಪಿಯನ್ ಅಂತಾರೆ, OBC ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂಥ ಇಶ್ಯೂನಲ್ಲಿ ಸುಮಾರು 1,64,000 ವಿದ್ಯಾರ್ಥಿಗಳಿಗೆ ಈ 3 ವರ್ಷದ ಸ್ಕಾಲರ್ಶಿಪ್ಗಳು ದೊರಕಲಿಲ್ಲ. 1,64,000 ವಿದ್ಯಾರ್ಥಿಗಳಿಗೆ. ನಾನು ಅದಕ್ಕೋಸ್ಕರಲೇ ಈ 5 ಹೆಸರಿನಲ್ಲಿ ಯಾವೊಂದು ಮುಖ್ಯಮಂತ್ರಿಯ ಕುರ್ಚಿಯನ್ನು ಭದ್ರಗೊಳಿಸ್ಕೊಳ್ತಕ್ಕಂಥ ಒಂದೇ ದೃಷ್ಟಿಗೋಸ್ಕರವಾಗಿ ಈ ಹೆಸರುಗಳನ್ನ ಉಪಯೋಗ ಮಾಡ್ಕೊಂಡ್ ಬಂದಿದ್ದೀನಿ. ಈ 1,64,000 ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡಿಬೇಕಾದಂತವ್ರು ಈ 5 ಸಮಾಜಕ್ಕೆ ಸೇರಿರ್ತಕ್ಕಂಥ ಮಕ್ಕಳು. ಪ್ರಾದೇಶಿಕ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತಾ ಸಪ್ತಾಹದ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಕುಮಾರಿ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರ ರಸ್ತೆ ಸುರಕ್ಷತಾ ಬಗ್ಗೆ ಹಲವಾರು ನಿರ್ಣಯ ಕೈಗೊಂಡಿದೆ. ಆದರೆ ಬುದ್ಧಿವಂತರಿಂದಲೇ ಇಂದು ರಸ್ತೆ ಜಾಗೃತಿ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸ. ಪ್ರತಿಯೊಬ್ಬರಿಗೂ ಕಷ್ಟದ ಸಮಯದಲ್ಲಿ ಅವರ ಸುರಕ್ಷತೆಗೆ ಪೊಲೀಸರ ಅವಶ್ಯಕತೆ ಬೇಕು. ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದಾಗ ನಿಮಗೆ ದಂಡ ಹಾಕುವಾಗ ಬುದ್ಧಿವಂತರಾದ ತಾವೇ ಆ ಇಲಾಖೆ ವಿರುದ್ಧ ತಿರುಗಿ ನಿಲ್ಲುವುದು ವಿಪರ್ಯಾಸ ಎಂದ ಅವರು, ಸಂಚಾರ ನಿಯಮವನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು. ಅದು ಕುಟುಂಬದ ಜವಾಬ್ದಾರಿಯಾಗಿದೆ. ಇದರ ಜೊತೆಯಲ್ಲಿ ಇತ್ತೀಚೆಗೆ ವಾಹನ ಓಡಿಸುತ್ತಾ ಮೊಬೈಲ್ನಲ್ಲಿ ಮಾತನಾಡುವುದು ಅಪರಾಧ. ಅಲ್ಲದೆ ಅಪ್ರಾಪ್ತ ವಯಸ್ಕರಿಗೆ ವಾಹನ ಚಾಲನೆ ನೀಡುವುದು ಅದು ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಶಿಕ್ಷೆ ಇದೆ. ಆದರೂ ಇಷ್ಟೆಲ್ಲ ಕಾನೂನಿದ್ದರೂ ಸಹ ಇತ್ತೀಚೆಗೆ ಅಪ್ರಾಪ್ತ ವಯಸ್ಕರಿಗೆ ವಾಹನ ಚಾಲನೆ ಮಾಡಲು ನೀಡಿ ದಂಡ ಕಟ್ಟಿರುವುದಲ್ಲದೆ ಅತಿ ಹೆಚ್ಚು ಪ್ರಕರಣ ದಾಖಲಾಗಿದೆ. ಆಟೋ ಚಾಲಕರಾಗಲಿ ದ್ವಿಚಕ್ರ ವಾಹನ ಸವಾರರಾಗಲಿ ಯಾವುದೇ ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬೇಡಿ ಎಂದ ಅವರು, ವಾಹನ ಚಾಲನೆ ಮಾಡುವ ಮುಂಚೆ ಕಡ್ಡಾಯವಾಗಿ ಎಲ್ಲ ದಾಖಲಾತಿ ಇಟ್ಟು ಚಾಲನೆ ಮಾಡಬೇಕು. ನಿಮ್ಮ ಜೀವಕ್ಕೆ ಏನಾದರೂ ಅಪಘಾತದಿಂದ ತೊಂದರೆಯಾದರೆ ನಿಮ್ಮ ಕುಟುಂಬ ಬೀದಿಗೆ ಬರುತ್ತದೆ ಎಂದರು. ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿ ನಗರದಲ್ಲಿ ರಸ್ತೆ ಸುರಕ್ಷತೆ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿರೋ ಹಾಗೆ ಜನವರಿ 1ನೇ ತಾರೀಕಿನಿಂದ ಜನವರಿ 30ನೇ ತಾರೀಕುವರೆಗೂ ನಾವು ರಸ್ತಾ ಸುರಕ್ಷತಾ ಆಂದೋಲನವನ್ನು ಆಯೋಜಿಸಿಕೊಂಡಿದ್ದೇವೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಹಾಸನ ಜಿಲ್ಲೆ ರಾಜ್ಯದಲ್ಲಿ 4ನೇ ಸ್ಥಾನ ಅತಿ ಹೆಚ್ಚು ಮರಣ ಪ್ರಮಾಣವನ್ನು ಅಪಘಾತದಿಂದ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂದರೆ ನಮ್ಮ ಜಿಲ್ಲೆ 0 ಫೆಟಾಲಿಟಿ ಡಿಸ್ಟ್ರಿಕ್ಟ್, ಯಾವುದೇ ಒಂದು ಸಾವು ನೋವುಗಳು ಇಲ್ಲಿ ಆಗಬಾರ್ದು ಅಪಘಾತದಿಂದ. ಹಾಗೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ರಸ್ತೆ ನಿಯಮಗಳನ್ನು ಪಾಲನೆ ಮಾಡಬೇಕು.
ಅದರ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ನಾನು ಜನಗಳಿಗೆ ಅಥವಾ ನಾಗರಿಕರಿಗೆ ಕೋರಿಕೊಳ್ಳೋದು ಇಷ್ಟೇ, ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ. ನಾನು ಹತ್ತಿರದಲ್ಲಿದೆ, ನಾನು ಒಂದು ಕ್ಷಣ ಅಂತ ಹೇಳಿ ನಿಯಮಗಳನ್ನು ವೈಲೇಟ್ ಮಾಡಿ ತಪ್ಪುಗಳನ್ನು ಮಾಡಬೇಡಿ. ಯಾಕಂದರೆ ಪಾದಚಾರಿಗಳ ಜೀವ ನಿಮ್ಮ ಕೈಯಲ್ಲಿ ಇರ್ತದೆ, ಅಥವಾ ನಿಮ್ಮ ಸುರಕ್ಷತೆ, ನಿಮ್ಮ ಕುಟುಂಬದ ಸುರಕ್ಷತೆ ನಿಮ್ಮ ಕೈಯಲ್ಲಿ ಇರ್ತದೆ. ರಸ್ತೆ ನಿಯಮಗಳನ್ನು ಪಾಲಿಸಬೇಕು, ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಇರೋದು ಬೇರೆಯವ್ರಿಗಲ್ಲ, ತಾವು ಪಾಲಿಸಲಿಕ್ಕೆ, ನಾವೆಲ್ಲರೂ ಪಾಲಿಸಲಿಕ್ಕೆ. ರಸ್ತೆ ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡಿ. ಯಾಕಂದರೆ ನಿಮ್ಮ ಪ್ರೀತಿ ಪಾತ್ರರಾದವರು ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಯಾಕಂದರೆ ಮೊಬಿಲಿಟಿನೇ ಲೈಫು. ನಾವು ಓಡಾಡ್ದಲೇ ಸಂಚಾರ ಮಾಡ್ದಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುರಕ್ಷತೆಯ ಜೀವನ, ಸುರಕ್ಷತೆಯ ಸಂಚಾರ ಮತ್ತು ಜರ್ನಿ ನಮ್ದು ಆಗಬೇಕು ಅಂದರೆ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಅಂತ ಈ ಮೂಲಕ ನಾನು ಕೋರ್ಕೊಳ್ತೇನೆ. ಜಿಲ್ಲಾ ನ್ಯಾಯಾಧೀಶೆ ಹೇಮಲತಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಸಂಚಾರ ನಿಯಮ ಉಲ್ಲಂಘನೆ ಆಗುತ್ತಿದೆ. ತಾಲೂಕಿನಲ್ಲಿ ಕಳೆದ 5 ವರ್ಷಗಳ ಈಚೆಗೆ 91 ಅಪಘಾತವಾಗಿದ್ದು 370 ಪ್ರಕರಣ ದಾಖಲಾಗಿದ್ದು, ಇದರಲ್ಲಿ 93 ಜನ ಸಾವನ್ನಪ್ಪಿರುವುದು ದುರ್ದೈವ. ಇದರಲ್ಲಿ 430 ಜನರಿಗೆ ಗಾಯಗಳಾಗಿದ್ದು, ಇಲ್ಲಿಯವರೆಗೆ 2025ರ ಹೊರಗೆ 7,003 ಪ್ರಕರಣಗಳು ದಾಖಲಾಗಿದ್ದು 30,77,000 ದಂಡ ವಿಧಿಸಿದೆ. ಆದರೂ ಸಹ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು. ಈಗಾಗಲೇ ಹೇಳ್ದಂಗೆ ಅಂದರೆ ನಾವು ಜನವರಿ 1ನೇ ತಾರೀಕಿನಿಂದ ದೇಶಾದ್ಯಂತ ಈ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 1ನೇ ತಾರೀಕಿದೊಂದು ಚಾಲನೆಯನ್ನು ಕೊಟ್ಟು ಜಿಲ್ಲಾದಾದ್ಯಂತ ಅಂತಂದರೆ ಹಾಸನ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮತ್ತು ಇದರಲ್ಲಿ ಏನಂದರೆ ಜನರಿಗೆ ಅರಿವನ್ನು ಮೂಡಿಸೋದು. ಸಾಕಷ್ಟು ಅಪಘಾತಗಳು ಪ್ರತಿನಿತ್ಯ ಆಗ್ತಾ ಇರುತ್ತೆ. ಅದರಿಂದ ಸಾವು ನೋವುಗಳಿರ್ಬೋದು ಅಥವಾ ಗಾಯಗಳಾಗ್ಬೋದು. ಈ ರೀತಿಯಾಗಿ ಒಂದು ಮರಣಪಟ್ಟವರಿಗಿಂತ ಹೆಚ್ಚಾಗಿ ಗಾಯಾಳುಗಳು ಭಾಳ ಸಫರ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸೋದಾಗಿರಲಿ ಅಥವಾ ರಸ್ತೆಯ ಎಲ್ಲ ನಿಯಮಗಳನ್ನ ಫಾಲೋ ಮಾಡೋದ್ರಿಂದ ಖಂಡಿತ ನಾವು ಒಂದು ಝೀರೋ ಅಂದರೆ ಅಪಘಾತ ಮುಕ್ತ ನಮ್ಮ ಒಂದು ನಮ್ಮ ಜಿಲ್ಲೆಯನ್ನು ಅಪಘಾತ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನೇ ರಕ್ಷಕ ಕವಚ ಹಾಕುತ್ತಾ ಇದ್ದೇನೆ. ಎಲ್ಲೋ ಮಾನವ, ನಿನಗೆ ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಎಷ್ಟು ಎಚ್ಚರಿಕೆ ಕೊಟ್ಟರು. ನೀನು ಮಾಡುತ್ತಿದ್ದರೆ ನಾನು ಬಂದಿದ್ದೇನೆ. ಭಗವಂತನಾಗು. ಶಿವಯೋಗಿ ಕಾಯಕ ಯೋಗಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಇಂದು ಹಾಸನ ನಗರದಾದ್ಯಂತ ದಾಸೋಹ ದಿನವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ನಗರದ ಸ್ಟೇಟಸ್ ಹಾಲ್ ಹಾಗೂ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದಾಸೋಹ ಕಾರ್ಯಕ್ರಮದ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜನೆಗೊಳಿಸಲಾಗಿದ್ದು, ಹಲವರು ರಕ್ತದಾನಿಗಳು ರಕ್ತದಾನ ಮಾಡಿ ಪ್ರಶಂಸೆಗೆ ಪಾತ್ರರಾದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಆಯೋಜಕರು, ದಾಸೋಹದ ಮೂಲಕ ರಾಜ್ಯಕ್ಕೆ ಮಾತ್ರವಲ್ಲದೆ ದೇಶದ ಎಲ್ಲ ಭಕ್ತರ ಹೃದಯಗಳಲ್ಲಿ ನಡೆದಾಡುವ ದೇವರು ಎಂಬ ಹೆಸರಿಗೆ ಪಾತ್ರರಾಗಿದ್ದವರು ಶಿವಕುಮಾರ ಸ್ವಾಮೀಜಿಯವರು ಎಂದರು. ಬಸವಣ್ಣನವರ ಇವನಾರವ ಇವನಾರವ ಇವ ನಮ್ಮವ ಎಂಬ ವಚನದಂತೆ ಎಲ್ಲರನ್ನ ನಮ್ಮವರಂತೆ ಕಾಣುವ ಮನೋಭಾವದಿಂದ ಸಮಾಜವನ್ನು ಒಗ್ಗೂಡಿಸಿದ ಏಕೈಕ ಮಹಾನ್ ವ್ಯಕ್ತಿ ಶಿವಕುಮಾರ ಸ್ವಾಮೀಜಿಯವರು ಎಂದು ಹೇಳಿದರು. ಕರ್ನಾಟಕದಲ್ಲಿ ಸಿದ್ಧಗಂಗಾ ಶ್ರೀಗಳು ಮದರ್ ತೆರೆಸದಷ್ಟೇ ಎತ್ತರಕ್ಕೆ ಬೆಳೆದ ವ್ಯಕ್ತಿತ್ವ ಹೊಂದಿದ್ದು, ದಾಸೋಹ, ಶಿಕ್ಷಣ ಮತ್ತು ಮಾನವೀಯತೆಯ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಎಂದು ಶ್ಲಾಘಿಸಿದರು. ನೀವು ಅಷ್ಟೋತ್ತರ ಮಾಡ್ತಿರಲ್ಲ ಗೊತ್ತಾ? ಅಷ್ಟೋತ್ತರ ಬರ್ತಲ್ಲ ಶಿವನಿಗೆ ಏನಂತ ಹಾಗೆ ಅಷ್ಟೋತ್ತರಗಳನ್ನು ಮೀರಿರ್ತಕ್ಕಂತಹ ನಾಮಾವಳಿ ಯಾರ್ದಿದೆ ಅಂದ್ರೆ ಸಿದ್ಧಗಂಗಾ ಸ್ವಾಮಿಗಳು. ಅವರಿಗೆ ಪರ್ಯಾಯ ಶಬ್ದವೇ ಇಲ್ಲ. ಶಿವಕುಮಾರ ಮಹಾಸ್ವಾಮಿಗಳು ಹೇಗಿದ್ರು ಅಂತ ನಾವು ಇಮ್ಯಾಜಿನೇಷನ್ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಗಗನ ಹೇಗಿದೆ ಅಂತಂದ್ರೆ ಗಗನದಂತೆ ಇದೆ ಅಂತ ಹೇಳ್ಬೋದು. ಸಮುದ್ರ ಹೇಗಿದೆ ಅಂದ್ರೆ ಸಮುದ್ರದಂತೆ ಇದೆ ಅಂತ. ಹೇಗೆ ಅಂದ್ರೆ ಶಿವಕುಮಾರ ಸ್ವಾಮಿಗಳಿಗೆ ಇನ್ನೊಂದನ್ನ ಉಪಮಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೀರಿರ್ತಕ್ಕಂಥ ದಿವ್ಯ ಚೈತನ್ಯ ಆಗಿರ್ತಕ್ಕಂಥವರು ಯಾರಾದರೂ ಇದ್ರೆ ಅವರು ಸಿದ್ಧಗಂಗಾ ಶ್ರೀಗಳು ಅಂತ ನಾವು ಹೇಳ್ತಾ ಇದ್ದೀವಿ.
ಭಾರತ ದೇಶ ಕಂಡಂಥ ಅತ್ಯಂತ ಯುಗ ಪುರುಷ ಯಾರಾದರೂ ಇದ್ದರೆ ನಾನು ಹೇಳಬೇಕು ಮತ್ತು ಅವರನ್ನೇ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ಕರ್ನಾಟಕ ಅಂದರೆ ಉತ್ತರ ಭಾರತದಲ್ಲಿ ಏನು ಹೇಳ್ತಾರೆ ಅಂತಂದರೆ ಸಿದ್ಧಗಂಗೆ ಅಂತ ಹೇಳ್ತಾರೆ. ಮೊದಲೆಲ್ಲ IT BT ಇತ್ತು, ಏನಂತ ಹೇಳ್ತಿದ್ರು, ಕರ್ನಾಟಕ ಅಂತಂದರೆ ಕಾರ್ಯಕ್ರಮದಲ್ಲಿ JCB ಚಂದ್ರು, ಗ್ರಾನೆಟ್ ರಾಜಶೇಖರ್, ಕೆಂಚಮಾರನಹಳ್ಳಿ ಕಾಂತರಾಜು, ಅಂಬಾರೀಶ್ ಶಿವು, ವರದರಾಜು, ಜಗದೀಶ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ ಜಿಲ್ಲಾಧ್ಯಕ್ಷ ಅವಿನಾಶ್ ಸೇರಿದಂತೆ ಸಮಾಜದ ಹಲವು ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡ್ತಾ ಇದ್ದೀವಿ. ಶಿವಕುಮಾರ ಸ್ವಾಮೀಜಿಯವರ ಒಂದು ಉದ್ದೇಶ ಇತ್ತು, ಅವರ ಧ್ಯೇಯ ಇತ್ತು, ಯಾರು ಹಸಿವಿನಿಂದ ಇರಬಾರ್ದು ಅನ್ನೋದೊಂದು ಧ್ಯೇಯ ಇದ್ದು ಅವರು ಮಠದಲ್ಲಿ ಪ್ರತಿನಿತ್ಯ ದಾಸೋಹ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಎಲ್ಲವನ್ನು ಸಹ ಮಾಡ್ತಿದ್ರು. ಅದನ್ನು ನಾವು ಸಹ ರೂಢಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅವ್ರ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಒಂದು ಅನ್ನದಾನದ ಮಾಡುವ ಮುಖಾಂತರ ಅವ್ರನ್ನ ಸ್ಮರಿಸುವ ಮುಖಾಂತರ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ನಮ್ಮ ಮುಖಂಡರಾದ ಕಂಚಮಾರನಹಳ್ಳಿ ಕಾಂತಣ್ಣವರು ಮತ್ತು ನಮ್ಮ ಜಗದೀಶ್ ಅವರು, ಈ ಸ್ಲೇಟಲ್ ಸಂಘದ ಆಟೋ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮೋಹನ್ ಅವರು, ಶೇಖರ್ ಅವರು ಅತಿ ಹೆಚ್ಚು ಶ್ರಮ ವಹಿಸಿ 7 ವರ್ಷದಿಂದ ಸತತವಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಇದೇ ರೀತಿ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತೇಳಿ, ಶಕ್ತಿ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಶಿವಕುಮಾರ ಸ್ವಾಮೀಜಿಯವರು 7 ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಸ್ಟೇಟಸ್ ಸರ್ಕಲ್ನ ಆಟೋ ಸ್ಟ್ಯಾಂಡು ಶೇಖರಣ್ಣ ಮತ್ತು ಮೋಹಣ್ಣವರು 7 ವರ್ಷದಿಂದ ಅವರು ಶಿವಕುಮಾರ ಸ್ವಾಮಿ ಮಾರ್ಗದರ್ಶನದ ಮೇಲೆ ಅಕ್ಷರೋತ್ಸವದ ಜೊತೆ ಅನ್ನದಾಸೋಹ ಮಾಡ್ತಿದ್ರು. ಅದು ಮುಂದುವರ್ಸ್ಕೊಂಡು ಇಲ್ಲಿ ಹಸಿವಿದ್ದವರಿಗೆ ಊಟವನ್ನು ಹಾಕ್ತಾರೆ. ಪ್ರತಿ ವರ್ಷ 7 ವರ್ಷದಿಂದ ಅನುದಾನ ಮಾಡಿ ಇಲ್ಲಿ ಒಂದು ಪುಣ್ಯ ಸಂಸ್ಕೃತಿ ಕಾರ್ಯಕ್ರಮ ನಡೆಸ್ತಾರೆ. ಸ್ವಾಮಿಗಳು ಇವತ್ತು ಐಕ್ಯವಾದಂಥ ದಿನನ ನಮ್ಮ ಹಾಸನ ನಗರದ ವೀರಶೈವ ಮಹಾಸಭಾದ ಯುವಕರು ಹಾಗೂ ಸಭಾದ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಅವ್ರನ್ನ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡ್ತಾಯಿದ್ವಿ. ಅವರ ಆದರ್ಶಗಳನ್ನ ನಾವು ಹೀಗೆ ಪಾಲಿಸ್ಕೊಂಡು ಅವರು ಯಾವ ದಾರಿಯಲ್ಲಿ ನಡೆದ್ರು ಅವ್ರನ್ನ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಹೋಗಬೇಕು ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅರಸೀಕೆರೆಯ ಜನ ನನ್ನ ಕಾರ್ಯಗಳನ್ನ ಪ್ರಶಂಸೆ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯವೇ ನನ್ನ ವಿಧಾನಸಭೆ ಭಾಷಣವನ್ನ ಕೇಳ್ತಾರೆ. ಅರಸೀಕೆರೆ ತಾಲೂಕಿಗೆ ನೀರು ಬರಲ್ಲ ಅಂತಿದ್ರು, ಈಗ ನೀರು ಹೆಂಗೆ ಬಂತು ಎಂದು HD ರೇವಣ್ಣನಿಗೆ ಶಾಸಕ ಶಿವಲಿಂಗೇಗೌಡ ಟಾಂಗ್ ಕೊಟ್ಟಿದ್ದಾರೆ. ಅರಸೀಕೆರೆ ತಾಲೂಕಿನ ಕಣಕಟ್ಟೆ ಹೋಬಳಿಯ ಮಾಡಾಳು ಗ್ರಾಮ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ನಡೆದ ಜನಸಂಪರ್ಕ ಸಭೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ, ಕಂದಾಯ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳಿಂದ ಬಾಕಿ ಉಳಿದಿರುವ 10 ಹಲವು ಸಮಸ್ಯೆಗಳ ಪರಿಹಾರ ಕಾರ್ಯಕ್ರಮಗಳನ್ನು ಶಾಸಕ KM ಶಿವಲಿಂಗೇಗೌಡರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನೆರವೇರಿತು. ಭಾಷಣ ಮಾಡೋದು ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿತ್ತಾನೆ ಅಂದ್ರೆ ಗೊತ್ತಾರ ಹೇಳ್ರಿ. ಮೇಟಿ ಪುಟ್ಕೆ ಹೇಳಿ ನಿಂತಾನೆ. ಈಗ ಹೆಂಗ್ ಬಂದ ನೀರು ಶಿವಲಿಂಗೇಗೌಡ ಹೆಂಗ್ ತಂದ? ಕಣಕಟ್ಟೆ ಹೋಬಳಿ ಅಂತರ್ಜಲ ಇವತ್ತು 20 ಅಡಿಲಿದೆ ಕೆರೆ ತುಂಬಿಸೋತ್ತಿಗೆ. ಯಾವ ಊರಲ್ಲಿ ಚೆಕ್ ಡ್ಯಾಮ್ ಕಟ್ಟಿಲ್ಲ, ಎಲ್ಲ ಊರಲ್ಲೂ ಚೆಕ್ ಡ್ಯಾಮ್ಗಳು ನಿಂತಂಗಿರ್ತವೆ ನೀರು. ಇಡೀ ಕಣಕಟ್ಟೆ ಹೋಬಳಿಯನ್ನ ಇವತ್ತು ಬರದ ನಾಡು ಅಂತ ಹೇಳ್ತಾ ಇದ್ರು. 1,500 ಅಡಿ ಕೊರೆದ್ರು ಬೋರಲ್ಲಿ ನೀರು ಬರ್ತಾ ಇರ್ಲಿಲ್ಲ. ಅಂತ ನೀರನ್ನ ಇವತ್ತು 20 ಅಡಿ ಅಂತರದಲ್ಲಿ ನೀರು ಸಿಗುವಂತ ಮಾಡಿರ್ತಕ್ಕಂಥ ನನಗೆ ನೀವೆಲ್ಲೆಲ್ಲಿಂದಲೋ ಕರ್ಕ ಬರ್ತಾರಂತದ್ದು. ಯಾರನ್ನ ಪುಣ್ಯಾತವ್ರು ವಲಸೆ ಕರ್ಕ ಬರ್ತಾರ. ಯಾಕೆ ಕರ್ಕ ಬರ್ತಾರೆ? ಏನಾಗಿದ್ದೀನಿ ನಾನು? ಕೆಟ್ಟ ಸುತ್ತಾಡಿದಿನ, ಮೋಸ ಮಾಡಿದಿನ? ಕರ್ನಾಟಕ ರಾಜ್ಯದಲ್ಲಿ ಶಿವಲಿಂಗೇಗೌಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೇನೆ ಅಂದ್ರೆ ಇಡೀ ರಾಜ್ಯದ ಜನ ನೋಡುತ್ತೆ ಶಿವಲಿಂಗೇಗೌಡ ಇವತ್ತು ಯಾವ ವಿಚಾರ ಮಾತಾಡ್ತಾನೆ, ಏನ್ ಮಾತಾಡ್ತಾನೆ ಅಂತ ಹೆಸರನ್ನ ನೀವೆಲ್ಲರೂ ಒಳ್ಳೆ MLA ಗೆಲ್ಸಿದಿರಪ್ಪ, ಒಳ್ಳೆ MLA ಗೆಲ್ಸಿದಿರ ಅಂತ ನಿಮ್ಮನ್ನ ಹೇಳ್ತಾರೆ ಜನ. ಅಂತ ಕೆಲಸ ಮಾಡಿದಿನ ಹೊರತು ನಿಮಗೆ ಅಪಕೀರ್ತಿ ತರುವಂತ ಕೆಲಸವನ್ನು ನಾನು ಒಂದನ್ನೂ ಮಾಡಿಲ್ಲ. ಎಷ್ಟು ದೇವಾಲಯಗಳನ್ನು ಕಟ್ಟಿಸಿದ್ದೀವಿ, ಎಷ್ಟು ದೇವಾಲಯಗಳಿಗೆ ಮಾಡಿದ್ದೀವಿ. ಇವತ್ತಿಲ್ಲಿ ಕೂತಿದ್ದೀರಿ. ಇಡೀ ಮಾಡಾಳು ಗ್ರಾಮದಲ್ಲಿ ನಾನು ಮೊದಲು ಬಂದಾಗ ಗೌರಮ್ಮನ ಪೂಜೆಗೆ ಹೋಗಕ್ಕಾಗ್ತಿತ್ತ? ಆ ಮಳೆ ಬಂದ್ರೆ ಆ ರೊಂಡೆ ಇವತ್ತು ಹೆಂಗಿದೆ? ಇಡೀ ಅರಸೀಕೆರೆ ತಾಲೂಕಿನ 530 ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ ಹಾಕ್ಸಿದ್ದೀನಿ. ಸುಲಭವಾಯಿತು. ಇದನ್ನೆಲ್ಲ ಮಾಡಿ ಮಾಡಾಳನ್ನ ಒಂದು ಮಾದರಿ ಮಾಡಿ ಇವತ್ತು ಕೆಲಸ ಮಾಡ್ತಾ ಇರುವಂತ ನಮ್ಗೆ ನೀವೇನೇನೋ ಮಾತಾಡ್ತೀರಿ,
ನನಗದ್ರ ಚಿಂತೆ ಇಲ್ಲ. ಯಾರೋ ವೈಯಕ್ತಿಕವಾಗಿ ಎರಡು ಕೆಲಸ ಆಗದವ್ರು ನಮ್ಮನ್ನು ಬೈಕೊಂಡು ಹೋಗ್ಬೋದು ಅಷ್ಟೇ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಆದ್ರಿಂದ ದಯಮಾಡಿ ನಾನು ಇಷ್ಟೇ ಹೇಳೋದು, ನಿಮ್ಗೆ ಆಗಬೇಕಾದಂತ ಎಲ್ಲ ಕೆಲಸಗಳನ್ನ ಈಗ ನಿಮ್ಮನ್ನೇ ಇದು ವಿಧಾನಸಭೆ ಅಂತ ತಿಳ್ಕೊಳ್ಳಿ. ಇದು ನಿಮ್ಗೆ ವಿಧಾನಸಭೆ, ನೀವೆಲ್ಲ ವಿಧಾನಸಭಾ ಸದಸ್ಯರು, ನಾನಿಲ್ಲಿ ಕೂತಿದ್ದೀನಿ. ನೀವು ನನಗೆ ಪ್ರಶ್ನೆ ಕೇಳ್ಬೋದು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡ್ಕೋಣ. ಯಾವುದೇ ತಪ್ಪು ನಪ್ಪುಗಳಾಗಿದ್ರು ಅದನ್ನು ಖಂಡಿಸೋಣ. ಒಳ್ಳೆ ಮಾರ್ಗದಲ್ಲಿ ಅರಸೀಕೆರೆ ತಾಲೂಕು ಬೆಳೀತಾ ಇದೆ. ಅರಸೀಕೆರೆ ತಾಲೂಕನ್ನ 80 ವರ್ಷದಿಂದ ಈ ಹಾಸನ ಜಿಲ್ಲೆಯ ರಾಜಕಾರಣಿಗಳು ಕಡೆಗಣಿಸಿದ್ರು. ಅರಸೀಕೆರೆನ ಏನ್ ಕೊಟ್ಟಿದ್ರು? ಅರಸೀಕೆರೆಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ರ? ಪುಣ್ಯಾತ್ಮಗ 2-3 ಆಸ್ಪತ್ರೆ ಮಾಡ್ಕೊಂಡಿದ್ರಿ, ಒಣನ್ಸ್ಬುರ್ಗ್ ಮಾಡ್ಕೊಂಡಿದ್ರಿ, ಪಾಲಿಟೆಕ್ನಿಕ್ ಕೊಟ್ಟಿದ್ರ, ITI ಕೊಟ್ಟಿದ್ರ. ಇಡೀ ನಾನು MLA ಆದ್ಮೇಲೆ ಇಡೀ ದೇಶ ದಿಕ್ಕುಗಳಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ಮಾಡಿ ಇವತ್ತು 5,000 ಮಕ್ಕಳು ವಿದ್ಯಾಭ್ಯಾಸವನ್ನು ಪುಕ್ಕಟ್ಟೆಯಾಗಿ ಮಾಡ್ತಾ ಇದ್ದಾರೆ. ಇದು ಸಾಧನೆ ಅಲ್ವಾ ನಿಮ್ಗೆ? ಕಣ್ಣಿ ಕಾಣಲ್ವಾ ನಿಮ್ಗೆ? ಇಂಥ ಸಾಧನೆನ ಹೇಳಕ್ ಹೋದ್ರೆ ಅರಸೀಕೆರೆ ತಾಲೂಕಿನಲ್ಲಿ ಒಂದು ರೋಡಲ್ಲಿ ಒಂದು ಗುಂಡಿ ಹುಡಿಕೆ ಬರ್ತೀವೇನ್ರಿ? ಅಷ್ಟು ಕ್ಲೀನ್ ಆಗಿ ನಾವು ಕೆಲಸ ಮಾಡ್ತಾ ಇಲ್ಲ. ಇದನ್ನ ನೀವು ತಡಿನಾರ್ದಲ್ಲೇ ಬೇಜವಾಬ್ದಾರಿ ಮಾತುಗಳನ್ನು ಮಾತನಾಡ್ತಕ್ಕಂಥವ್ರು ಕೆಲವರಿದ್ದಾರೆ. ಅವ್ರ ವೈಯಕ್ತಿಕ ದ್ವೇಷಕ್ಕೆ ಅದು ನಾನು ಹೊಣೆ ಅಲ್ಲ. ಅದನ್ನ ಇದು ಮಾಡೋದು ಬೇಡ. ಏನ್ ಮಾಡಿದ್ರಿ ಅಂತೇಳಿ ಅರಸೀಕೆರೆಗೆ ಬರ್ತೀರಿ. ಇವತ್ತು ಅರಸೀಕೆರೆ ಕರ್ನಾಟಕ ರಾಜ್ಯದಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಪಂಕ್ತಿಗೆ ಹೋಗ್ತಾ ಇದೆ. ಮಾತನಾಡ್ತಾರೆ, ಇವತ್ತು ಮೊದಲನೇ ಸ್ಥಾನಕ್ಕೆ ಹೋಗ್ತಾ ಇದೆ ಅರಸೀಕೆರೆ ಅಂತ ಹೇಳಿ. ಆ ತರ ಇವತ್ತು ಅರಸೀಕೆರೆ ಬೆಳೀತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ CDP ಬಂದಲ್ಲಿ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ ನೀಡಿದ್ದ ಆಶ್ವಾಸನೆಯನ್ನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ JCB ಸುರೇಶ್ ನೆರವೇರಿಸಿ ಗಮನ ಸೆಳೆದಿದ್ದಾರೆ. ಹಾಸನ ನಗರಸಭೆ ಚುನಾವಣೆಯಲ್ಲಿ ತಮ್ಮ ಪತ್ನಿ ಲತಾದೇವಿ ಸುರೇಶ್ ಸ್ಪರ್ಧಿಸಿದ ವೇಳೆ ಹಾಸನ ತಾಲೂಕಿನ ಹೊಸಕೊಪ್ಪಲು ಗ್ರಾಮದ ನಿವಾಸಿಗಳಿಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಕರೆದುಕೊಂಡು ಹೋಗುವುದಾಗಿ ಹಾಗೂ ಗ್ರಾಮದಲ್ಲಿ ದೇವಾಲಯ ನಿರ್ಮಿಸುವುದಾಗಿ ಅವರು ಭರವಸೆ ನೀಡಿದ್ದರು. ಇದೀಗ ಕೊಟ್ಟ ಮಾತಿನಂತೆ ಹೊಸಕೊಪ್ಪಲಿನ 250ಕ್ಕೂ ಹೆಚ್ಚು ಜನರನ್ನ ತಮ್ಮ ಸ್ವಂತ ವೆಚ್ಚದಲ್ಲಿ 4 ಬಸ್ಗಳ ಮೂಲಕ ಹಾಸನದಿಂದ ತಿರುಪತಿಗೆ ಕರೆದೊಯ್ದಿದ್ದಾರೆ. 4 ದಿನಗಳ ಈ ಪ್ರವಾಸದ ಸಂಪೂರ್ಣ ಜವಾಬ್ದಾರಿಯನ್ನ ಸ್ವತಃ ಸುರೇಶ್ ಅವರು ವಹಿಸಿಕೊಂಡಿದ್ದಾರೆ. ಪ್ರವಾಸಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಚುನಾವಣೆ ಸಮಯದಲ್ಲಿ ನನ್ನ ಕ್ಷೇತ್ರದ ಜನರು ನನಗೆ ಮತ ನೀಡಿ ಆಶೀರ್ವಾದ ಮಾಡಿದ್ದಾರೆ. ಅವರ ಬೇಡಿಕೆಗಳನ್ನು ಈಡೇರಿಸುವುದು ನನ್ನ ಧರ್ಮ. ಈ ನಿಟ್ಟಿನಲ್ಲಿ ಇಂದು ಎಲ್ಲರನ್ನ ದೇವರ ದರ್ಶನಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿಯೂ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಮತದಾರರ ಹಿತ ಕಾಯುವಲ್ಲಿ ಸದಾ ಸಿದ್ಧನಾಗಿರುತ್ತೇನೆ ಎಂದರು. ತಿರುಪತಿ ಪ್ರವಾಸ ಹೋಗ್ತಾ ಇದ್ವಿ. ನಮ್ಮ ಹೊಸಕೊಪ್ಪಲು 35ನೇ ವಾರ್ಡಿನ ನಾವು ಕೌನ್ಸಿಲರ್ ಆಗಿದ್ವಿ. ಈ ಚುನಾವಣೆ ಮುಂಚೆ ನಮಗೆ ಒಂದು ತಿರುಪತಿಗೆ ಕರ್ಕೊಂಡೋಗಿ ಅಂತ ಹೇಳಿದರು. ಚುನಾವಣೆ ಎಲ್ಲ ಮುಗಿದಿದೆ, ಎಲ್ಲ ಗ್ರಾಮಸ್ಥರುಗಳೆಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಕೇಳಿದರು. ಹಾಗಾಗಿ ನಮ್ಮ 35ನೇ ಗ್ರಾಮಸ್ಥರು ಎಲ್ಲ ಸೇರಿ ನಾವೊಂದು ಪ್ರವಾಸ ಹೋಗ್ತಾಯಿದ್ವಿ ತಿರುಪತಿಗೆ. ಎಲ್ಲ ಅವರ ಅಪೇಕ್ಷೆಯಿಂದ ಅವರು ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿ ಮಾಡಿದರು. ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಸರ್. ನಾನು ಸುರೇಶ್. ಒಂದು 250 ಜನ ಇದ್ದಾರೆ. 4 ಬಸ್ ಇದೆ, ಒಂದು 7ರಿಂದ 8 ಕಾರ್ ಇದೆ. ಎಲ್ಲ ಊರಿನವರೆಲ್ಲ ಗ್ರಾಮಸ್ಥರು ಮತ್ತು 32 ಏನು ಸರ್, ಎಷ್ಟು ಜನ ಹೋಗ್ತಿದ್ದಾರೆ? ಒಂದು 200ರಿಂದ 220 ಜನ ಹೋಗ್ತಾ ಇದ್ವಿ. ನೀವೇನೋ ಹೇಳಿದ್ರೆ ಎಲೆಕ್ಷನ್ ಟೈಮಲ್ಲಿ ಜನಗಳು ಹೇಳಿದ್ರು ಕರ್ಕೊಂಡೋಗಿ ಅಂತ. ಅದಕ್ಕೆ ಬನ್ನಿ ಆಯಿತು ಅಂತ ಇವಾಗ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಕೊಟ್ಟಂತೆ ಅವರು ಹೇಳ್ದಂಗೆ ನಾವು ನಡ್ಕೊಂಡಿದ್ವಿ ಸರ್. ನುಡಿದಂತೆ ನಡೆದಿದ್ವಿ. ನಮ್ಮ ಹೆಸರು ಸುರೇಶ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವಿ. ಈಗ ನಗರಸಭೆ ನಮ್ಮ ಮನೆಯವರು ಲತಾದೇವಿ ಅವರು ಸದಸ್ಯರಾಗಿರೋ ನಗರಸಭೆ ಉಪಾಧ್ಯಕ್ಷರಾಗಿದ್ದರು. ಹಾಗಾಗಿ ಊರಿನವರೆಲ್ಲ ಹೋಗೋಣ ಅಂತ ಹೇಳಿದ್ಕೆ ನಾವು ಅವ್ರ ಕೋರಿಕೆ ಈಡೇರಿಸ್ತೀವಿ. ಈ ವೇಳೆ
ಮಾತನಾಡಿದ ಮಾಜಿ ನಗರಸಭೆ ಉಪಾಧ್ಯಕ್ಷೆ ಲತಾದೇವಿ ಸುರೇಶ್, ನಮ್ಮ ಕ್ಷೇತ್ರದ ಜನರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ನಾವು ಸದಾ ಋಣಿಯಾಗಿರುತ್ತೇವೆ. ಅವರ ಆಶೀರ್ವಾದದಿಂದಲೇ ನಾವು ಗೆಲುವು ಸಾಧಿಸಿದ್ದೇವೆ. ಜನರ ಸೇವೆ ಮಾಡುವುದು ನಮ್ಮ ಕರ್ತವ್ಯ. ಈ ಉದ್ದೇಶದಿಂದಲೇ ಇಂದು ಈ ಪ್ರವಾಸ ಕೈಗೊಂಡಿದ್ದೇವೆ ಎಂದರು. ಕಳೆದ ಎಲೆಕ್ಷನ್ ಮುಂಚೆ ನಮ್ಮನೆಯವರು ಅರಸ್ಕೊಂಡಿದ್ರು, ನಾವು ಎಲೆಕ್ಷನಲ್ಲಿ ಗೆದ್ದರೆ ನಮ್ಮ ಊರು ಜನನ ತಿರುಪತಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಅದರಿಂದ ಇವತ್ತು ದೇವರು ನಮಗೊಂದು ಒಳ್ಳೇದು ಮಾಡಿದ್ದಾನೆ. ಆ ದೃಷ್ಟಿಯಿಂದ ನಾವು ನಮ್ಮ ಊರಿನ ಜನನ ತಿರುಪತಿ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ದೇವರು ನಮಗೆ ಇನ್ನೂ ದೇವರು ಜನಗಳಿಗೆ ಸಹಾಯ ಮಾಡೋ ಶಕ್ತಿ ಕೊಡಲಿ. ಈ ಮೂಲಕ ನಾನು ಹೇಳೋದೇನಪ್ಪ ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾನು ಬೆಳೆಸ್ತೀನಿ. ಒಂದು 300 ಜನ ಹೋಗ್ತಾ ಇದ್ದಾರೆ. ಖುಷಿ ಅನಿಸುತ್ತೆ. ಜನಸೇವೆ ಅಂದರೆ ನಮಗಂತೂ ಮೊದಲಿಂದನೂ ಖುಷಿ. ಜನಸೇವೆ, ದೇವ್ರದ್ದು ಭಕ್ತಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ದೇವ್ರುಗಳು ದೇವ್ರಿಗೆ ಕರ್ಕೊಂಡು ಹೋಗೋದ್ರಿಂದ ನಮಗೆ ನಮ್ಮೂರು ಜನಕ್ಕೆ ಒಳ್ಳೇದಾಗಬೇಕು ಅಂತ ನನ್ನ ಆಸೆ. ಸರ್, ಜನ ನಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ. ಆ ಓಟಿನ ಪ್ರಕಾರ ನಾವು ಅವ್ರಗಳಿಗೆ ಗೆಲ್ಲಿಸಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದರಿಂದನೇ ನಮ್ಮೂರು ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲರ ಶಕ್ತಿಯಿಂದ ನಾವು ದೇವಸ್ಥಾನನೂ ಮಾಡಿದ್ದೀವಿ. ಈಗ ಪ್ರವಾಸನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಅವರು ಇನ್ನೂ ಎಲ್ಲರೂ ಸಹಕರಿಸಿದರೆ ಇನ್ನೂ ನಮ್ಮ ಕೈಲಿ ಆದಷ್ಟು ಜನಗಳಿಗೆ ಒಳ್ಳೆಯದನ್ನು ಮಾಡ್ತೀವಿ. ಒಟ್ಟಾರೆ ಚುನಾವಣಾ ಸಮಯದಲ್ಲಿ ನೀಡಿದ ಆಶ್ವಾಸನೆಗಳನ್ನು ಅಕ್ಷರಶಃ ನೆರವೇರಿಸುವ ರಾಜಕಾರಣಿಗಳು ವಿರಳವಾಗಿರುವ ಸಂದರ್ಭದಲ್ಲಿ ಸುರೇಶ್ ಜೆಸಿಪಿಯವರು ತಮ್ಮ ನಿಷ್ಠೆ ಹಾಗೂ ಜನಸೇವೆಯಿಂದ ಪ್ರಬುದ್ಧ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮಹಿಳಾ ಕ್ರೀಡಾಪಟುಗಳಲ್ಲಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿ, ಆತ್ಮವಿಶ್ವಾಸ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಟೈಮ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ರಾಜ್ಯ ಮಟ್ಟದ ಮಹಿಳಾ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಿ ಟೈಮ್ಸ್ ಕಪ್ ಅನ್ನು ಆಯೋಜಿಸಲಾಗಿದೆ ಎಂದು ಕೆಎಸ್ಐ ಸದಸ್ಯ ಸುರೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಪಂದ್ಯಾವಳಿ ಜನವರಿ 22ರಿಂದ 27ರವರೆಗೆ ನಡೆಯಲಿದ್ದು, ಸರ್ಕಾರಿ ಸೈನ್ಸ್ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿಗಳು ನಡೆಯಲಿವೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಹಿಳಾ ಕ್ರಿಕೆಟ್ ತಂಡಗಳು ಭಾಗವಹಿಸಲಿದ್ದು, ಪ್ರತಿಭಾವಂತ ಮಹಿಳಾ ಆಟಗಾರ್ತಿಯರಿಗೆ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಉತ್ತಮ ವೇದಿಕೆ ದೊರೆಯಲಿದೆ ಎಂದರು. ಇಂತಹ ಟೂರ್ನಿಗಳಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರಲ್ಲಿ ಕ್ರಿಕೆಟ್ ಮೇಲಿನ ಆಸಕ್ತಿ ಹೆಚ್ಚಾಗುತ್ತದೆ. ಕ್ರೀಡೆಯನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳಲು ಪ್ರೇರಣೆ ಸಿಗುತ್ತದೆ. ಮಹಿಳೆಯರು ಕೇವಲ ಮನೆ ಮಟ್ಟಕ್ಕೆ ಸೀಮಿತವಾಗದೆ ಕ್ರೀಡಾ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕೆಂಬ ಸಂದೇಶ ಈ ಪಂದ್ಯಾವಳಿ ನೀಡುತ್ತದೆ ಎಂದರು. ಲೇಡೀಸ್ ಪ್ಲೇಯರ್ಸ್ ಎಲ್ಲ ಬಂದಿದ್ರು, ಕೋಚಸ್ ಎಲ್ಲ ಇದ್ದರು, ಸ್ಟೇಟ್ ಕೋಚಸ್ಸು ಎಲ್ಲ ಇದ್ದರು. ಸೊ ಆ ಇಂಟ್ರೆಸ್ಟ್ ಸ್ವಲ್ಪ ಜನ್ರೇಟ್ ಆಗಿದೆ. ಇನ್ನು ಮುಂದಕ್ಕೆ ಹೋಗಬೇಕು ಅಂತ ಈ ಟೈಮ್ಸ್ ಅಕಾಡೆಮಿಯವರು ಈ ವರ್ಷವೂ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. 5 ಬ್ಯಾಂಗ್ಳೂರ್ ಬೇಸ್ಡ್ ಕ್ಲಬ್ಸ್ ಇದ್ದಾವೆ, ಟಾಪ್ ಮೋಸ್ಟ್ ಕ್ಲಬ್ಸು. ಅದರಲ್ಲಿ ಥ್ರೂಔಟ್ ಕರ್ನಾಟಕದಿಂದ ರೂರಲ್ ಏರಿಯಾಸಿಂದನೂ ಆ ಕ್ಲಬ್ಸಲ್ಲಿ ಆಡ್ತಾ ಇರ್ತಾರೆ. ಹುಬ್ಬಳ್ಳಿ, ಮೈಸೂರು, ಹಾಸನದ ಒಂದು ಟೀಮ್ ಇದೆ. 8 ಜನ 8 ಕ್ಲಬ್ಸ್ ಆಗುತ್ತೆ. ಸೊ ಈ ಇಂಟ್ರೆಸ್ಟು ಇದು ಕಂಟಿನ್ಯೂ ಆಗಲಿ ಅನ್ನೋದಕ್ಕೋಸ್ಕರ ಈ ಮಹಿಳಾ ಕ್ರಿಕೆಟು ಇದೇನಾಗ್ತದೆ, ನಮ್ಮಲ್ಲಿ KCAನಲ್ಲಿ ಓನ್ಲಿ ಎಲ್ಲಿ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ ಆ ಲೀಗ್ ಮ್ಯಾಚಸ್ ಆಗ್ತವೆ, ಮಹಿಳಾ ಕ್ರಿಕೆಟ್ಗೆ ಇದಿಲ್ಲ. ಸೊ ಈ ಇಂಟ್ರೆಸ್ಟ್ನ ಲಾಸ್ಟ್ ಇಯರ್ ಜನ್ರೇಟ್ ಆಗಿದ್ದು ಕಂಟಿನ್ಯೂ ಆಗಲಿ ಅನ್ನೋದಕ್ಕೋಸ್ಕರ ಈ ವರ್ಷ ಇವ್ರು ಟೈಮ್ಸ್ ಅವರು ಮಾಡ್ತಾ ಇರೋದ್ರಿಂದ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಒಂದು ಇನ್ಸ್ಟೆನ್ಸ್ ಹೇಳಬೇಕು ಅಂದರೆ, ಇಲ್ಲಿರೋ ಪ್ಲೇಯರ್ಸು ಹುಡುಗಿರು ಆಡ್ತಾರೆ 1-2 ವರ್ಷ, ಮತ್ತೆ ಸ್ಟೇಟ್ ಗೀಟು ಟೀಮ್ಗೆ ಆಡೋಕ್ಕಾಗಲ್ಲ. ಒಂದು ಹುಡುಗಿ ಹಿಂಗೆ 15 ವರ್ಷದ ಹುಡುಗಿ ಇತ್ತು, ಬೇಲೂರು ಚಿಕ್ಕಮಗಳೂರು ಬಾರ್ಡರು, ಅವರು ನೇಟಿವ್ CD ದೀಕ್ಷಾ ಅಂತ. ಆ ಹುಡುಗಿಗೆ ಯಾರೋ ಕೇರೇ ಮಾಡ್ತಿರ್ಲಿಲ್ಲ, ಅಂಡರ್ 17 ಇಲ್ಲಿದೆ. ನಾವು ಹ್ಯಾಂಡ್ಸ್ ಹೋಲ್ಡ್ ಮಾಡಿ ಅವ್ರಿಗೆ ಪ್ರೆಷರೈಸ್ ಮಾಡಿ ಅಂಡರ್ 17 ಹುಡುಗಿನೇ ಅಂಡರ್ 19ಗೆ ಆಡಿಸಿದ್ರು ಕರ್ನಾಟಕದಿಂದ. ಲಾಸ್ಟ್ ಇಯರ್ ಆಡಿಸಿದಾಗ ಶಿ ವಾಸ್ ದಿ ಪ್ಲೇಯರ್ ಆಫ್ ದ ಸೀರೀಸ್ ಆ್ಯಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಫೈನಲ್ಸು. ಕರ್ನಾಟಕ ಫಸ್ಟ್ ಟೈಮ್ ಅಂಡರ್ 19 ಟ್ರೋಫಿಗೆ ಗೆಲ್ತು, ಅಂಡರ್ 19 ಲೇಡೀಸು. ಅದರಲ್ಲಿ ಶಿ ವಾಸ್ ದಿ ಮ್ಯಾನ್ ಆಫ್ ದಿ ಮ್ಯಾಚ್. ಇಲ್ಲಿ ಹಳ್ಳಿಯಿಂದ ಬಂದ ಹುಡುಗಿ, ಈಗ ಅವಳು ಅಲ್ಲಿದ್ದಾರೆ. ಸೊ ಟ್ಯಾಲೆಂಟ್ ಇದೆ ಇಲ್ಲಿ ಅವಕಾಶಗಳಿಲ್ಲ. ಆಮೇಲಿಂದ ಪೇರೆಂಟ್ಸ್ಗೂ ಗೊತ್ತಿಲ್ಲ ಕ್ರಿಕೆಟ್ ಆಡ್ಬೋದು ಮಾಡಿ ಅಂತ TV ನೋಡ್ತಾರೆ. ಬಟ್ ಇಲ್ಲಿ ಲೋಕಲಲ್ಲಿ ಫೆಸಿಲಿಟಿ ಇದೆ. ಟೈಮ್ಸಲ್ಲಿ ಒಳ್ಳೆ ಫೆಸಿಲಿಟಿ ಇದೆ, ಲೇಡೀಸ್ಗೆ ಎಕ್ಸ್ಕ್ಲೂಸಿವ್ ಇದೆ. ಈ ಹುಡುಗರ ಜೊತೆಯಲ್ಲಿ ಅಲ್ಲಿ ರಿಸರ್ವೇಷನ್ಸ್ ಇದ್ದರೆ ಅಲ್ಲಿ ಆಡಬೇಕು ಅಂತ ಹೇಳಿದ್ರೆ ಇದರಿದೆ. ನಮ್ಮದು KCA ಗ್ರೌಂಡ್ ಆದಾಗ ಎಕ್ಸ್ಕ್ಲೂಸಿವ್ಲಿ 4 ನೆಟ್ಸ್ ಇರುತ್ತೆ ಲೇಡೀಸ್ಗೆ. ಇಟ್ ವಿಲ್ ಬಿ ರೆಡಿ ಬೈ ನೆಕ್ಸ್ಟ್ ಮಾರ್ಚ್. ಗ್ರೌಂಡ್ ಎಲ್ಲ ಈಗ ಪಿಚ್ಚೆಲ್ಲ ಆಗ್ತಾ ಇದೆ, ಎಲ್ಲ ಇದೆಲ್ಲ ಆಗ್ತಾಯಿದೆ. ಸೊ ಇದಕ್ಕೆ ನೀವು ವೈಡ್ ಪಬ್ಲಿಸಿಟಿ ಕೊಟ್ಟು ಆ ಲೇಡೀಸ್ ಕ್ರಿಕೆಟ್ ಇಂಟ್ರೆಸ್ಟ್ ಜನ್ರೇಟ್ ಮಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.
ಪತ್ರಿಕಾಗೋಷ್ಠಿಯಲ್ಲಿ ಅರ್ಜುನ್, ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಸರಗೋಡಿನಲ್ಲಿ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆ ಏರುತ್ತಿರುವ ನಿಟ್ಟಿನಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘಟನೆಯ ಅಧ್ಯಕ್ಷ ಬೇಕ್ರಿ ರಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೂಲತಃ ಕನ್ನಡಿಗರನ್ನ ಪ್ರತ್ಯೇಕಿಸಿ ಧರ್ಮದ ಆಧಾರದಲ್ಲಿ ಸಮಾಜವನ್ನ ವಿಭಜಿಸುವ ಪ್ರಯತ್ನಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ದು, ಇದರಿಂದಾಗಿ ಕನ್ನಡ ನಾಡಿನ ಏಕತೆ ಮತ್ತು ಸಮನ್ವಯಕ್ಕೆ ಭಂಗ ಉಂಟಾಗುತ್ತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಕನ್ನಡ ನಾಡಿನಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕನು ಮೊದಲಿಗೆ ಕನ್ನಡಿಗನೇ ಎಂಬ ಭಾವನೆಯನ್ನ ಬಲಪಡಿಸಬೇಕು. ಭಾಷೆ, ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇತ್ತೀಚೆಗೆ ನಡೆದ ಕೆಲ ಘಟನೆಗಳು ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗಿದ್ದು, ಅವುಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗುವುದು ಎಂದ ಅವರು, ಕಾಸರಗೋಡು ಕನ್ನಡಿಗರ ನೆರವಿಗೆ ಸರ್ಕಾರ ಮುಂದಾಗಬೇಕಿದೆ ಎಂದರು. ಈ ಮಾತನ್ನ ಅನಿವಾರ್ಯವಾಗಿ ಹೇಳಲೇಬೇಕು, ಹೇಳಿದ್ದೀನಿ ಬಂಧುಗಳೇ, ನಮ್ಮ ಕರ್ತವ್ಯ ಅದು. ಇಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಸಂಕ್ಷಿಪ್ತ ವಿಚಾರವನ್ನು ನಮ್ಮ ನಿವೃತ್ತ ಪ್ರೊಫೆಸರ್ ಗಣೇಶ್ ಅವರು ಪ್ರಥಮವಾಗಿ ಕನ್ನಡಿಗರ ಭುವನೇಶ್ವರಿನಲ್ಲಿ ಸ್ವಾಗತ ಮಾಡಿ ಸಮಸ್ತ ಕರ್ನಾಟಕದ ಜನನ ಒಂದು 300 ಜನನ ಗಮನವನ್ನು ಸೆಳೆದಿದ್ದಾರೆ. ಆ ಕೀರ್ತಿ ಹಾಸನ ಜಿಲ್ಲೆಗೆ ತಗೊಂಡಿದ್ದಾರೆ. ಇವತ್ತು ಕಳೆದ ನಮಗೆ ಸಿಕ್ಕಿರೋ ಮಾಹಿತಿ 15-20 ವರ್ಷಗಳಿಂದ ಕರ್ನಾಟಕಕ್ಕೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬಾಂಗ್ಲಾದೇಶದವರು ಇಲ್ಲಿ ಆಕ್ರಮಣ ಮಾಡ್ತಾಯಿದ್ರು. ಭಾಳ ಮುಖ್ಯವಾಗಿ ಈಗ 25 ಲಕ್ಷ ಜನ ಮೇಲೆ ವಾಸ ಮಾಡ್ತಾ ಇದ್ದಾರೆ ಅಂತ ಒಂದು ಸತ್ಯದ ಬೆಳಕು ಈಚೆಗೆ ಚೆಲ್ಲಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ಕೊಂಡು ಅವ್ರ ಮೇಲೆ ಆರೋಪ ಮಾಡ್ಕೊಂಡು ಅಲ್ಲಿ ನುಸುಳಿಕೋರವರಿಗೆ ಜಾಗವನ್ನು ನಮ್ಮ ಸ್ನೇಹಿತರು ವಿಡಿಯೋ ಮೂಲಕ ಅಂತ ಚಿತ್ರೀಕರಣ ಮಾಡಿದ್ದಾರೆ. ಸುಮಾರು 100 ಮೈಲಿ ಅದು ಒಣ ಪ್ರದೇಶ. ಅಲ್ಲಿಂದ ಆರಾಮಾಗಿ ಬಂದು ಅಲ್ಲಿದ್ದು ಅಲ್ಲಿ ಕೆಲವು ಸವಲತ್ತುಗಳನ್ನ ಪಡೆದು ಅನಂತರವಾಗಿ ಅತಿ ಹೆಚ್ಚು ಬಾಂಗ್ಲಾ ವಲಸಿಗರು ಕನ್ನಡ ನಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಭಾಳ ಆಶ್ರಯ ತಾಣವಾಗಿ ಕಾಣ್ತಾ ಇದೆ. ಇದು ಇತ್ತೀಚೆಗೆ ನಮ್ಮ ಕದಂಬ ಸೈನ್ಯ ಮತ್ತು ಕೆಲವರು ಅವಾಗಲೇ 2 ವರ್ಷದಿಂದನೇ ಪರಭಾಷಿಕರನ್ನ ಮತ್ತು ಬಾಂಗ್ಲಾದೇಶರು ಹೊರಹಾಕಿ ಎನ್ನುವಂಥದ್ದು ಸಣ್ಣ ಪ್ರಮಾಣದಲ್ಲಿ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ವಿ. ಅದಾದ ನಂತರ ಈಗ ಈ ಕೋಗಿಲೆ ನಗರದ ಸಮಸ್ಯೆ ಬಂದ ಮೇಲೆ ಇದು ಭಾಳ ಉದ್ಭವವಾಗಿದೆ. ಎಲ್ಲರೂ ಧ್ವನಿ ಎತ್ತವ್ರೆ. ನಾನು ಒಂದು ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದವರಾಗಲಿ, BJP ಪಕ್ಷದವರಾಗಲಿ, JDS ಪಕ್ಷ, ಯಾವುದೇ BSP ಎಲ್ಲ ಪಕ್ಷದವರು ಮೊದಲು ನೀವು ಕನ್ನಡಿಗರಾಗಬೇಕು ಅಂತ ಅವರಲ್ಲಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ನೀವು ಕಾಂಗ್ರೆಸ್ನವರಾಗಿ ಯಾವ ಪಕ್ಷಕ್ಕರ ಹೋಗಿ ಎಲ್ಲರಾಗಿ ಮೊದಲು ನೀವು ಕನ್ನಡಿಗರಾಗಬೇಕು. ಒಂದು ವೇಳೆ ನೀವು ಯಾರು ಒಗ್ಗಟ್ಟಾಗಿ ನಾವು ಕನ್ನಡಿಗರಾಗದೇ ಇದ್ದರೆ, ಕನ್ನಡದ ಕುಲ ಮಕ್ಕಳಾಗದೇ ಇದ್ದರೆ, ಕನ್ನಡದ ಮಕ್ಕಳಾಗದೆ ಹೋದರೆ, ಕನ್ನಡದ ನಾಯಕರಾಗದೆ ಹೋದರೆ ಮುಂದೆ ಒಂದಿನ ನೀವು ಕೂಡ ಗುಲಾಮರಾಗಿ ಎಲ್ಲರೂ ಬಾಳ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಕಾರಣ ನೀವೇ ಆಯ್ತೀರಿ. ನಿಮ್ಮನ್ನು ಇತಿಹಾಸ ಕ್ಷಮಿಸೋದಿಲ್ಲ, ಚೀಮಾರಿ ಆಗುತ್ತೆ ಮುಂದಿನ ಜನಾಂಗ. ಇದನ್ನು ನಾನು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಗಮನಿಸ್ತಾ ಇದ್ದೀವಿ. ಮತ್ತು ಎರಡನೇದು ಏನು ಅಂತ ಹೇಳಿದ್ರೆ, ಇವಾಗ ಅಲ್ಲಿ ಬಂದಿದ್ದಾರೆ ಅನೇಕ ದೃಶ್ಯ ಮಾಧ್ಯಮಗಳು, ಪತ್ರಿಕೆಗಳು ಸಾಕಷ್ಟು ವರದಿಗಳು ಮಾಡಿದೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಮಾಧ್ಯಮ ಮಿತ್ರರು ಮತ್ತು ದೃಶ್ಯ ಮಾಧ್ಯಮ ಮಿತ್ರರು ಸಾಮಾಜಿಕ ಜಾಲತಾಣದಲ್ಲಿ ಸತ್ಯವನ್ನು ಬೆಳಕಿಗೆ ತಂದಿರುವಂಥ ಪ್ರಕರಣಗಳು ಸಾಕಷ್ಟಿವೆ. ಆದರೆ ನಮ್ಮ ಘನ ಸರ್ಕಾರದ ಗೃಹ ಮಂತ್ರಿಗಳು ಇವರು ಉಕ್ಕಿನ ಮನುಷ್ಯ ಅಂತ ಹೇಳ್ಬೋದು ಅವ್ರನ್ನ ನಾವು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಥಮ್, ತಾಲೂಕು ಅಧ್ಯಕ್ಷ ಬೇಕ್ರಿ ರಾಜೇಗೌಡ, ದೇವರಾಜ್ ಹಾಜರಿದ್ದರು. ದಬ್ಬಾಳಿಕೆ ಮಾಡುತ್ತಿರುವ ಮುರಳಿ ಮೋಹನ್ ರವರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಕಾಂಗ್ರೆಸ್ ಆಲೂರು ಸಮಿತಿಯ ಅಧ್ಯಕ್ಷ ಎಚ್ ಸುರೇಶ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಲೂರು ತಾಲೂಕು ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಕಾಂಗ್ರೆಸ್ ಮುಖಂಡ, ಮಾಜಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಹಾಗೂ ಸ್ವಯಂ ಸಮಿತಿಯ ಅಧ್ಯಕ್ಷರಾಗಿರುವ DC ಸಣ್ಣಸ್ವಾಮಿಯವರ ಮೇಲೆ ನಡೆದ ದೈಹಿಕ ಹಲ್ಲೆ ಹಾಗೂ ದೌರ್ಜನ್ಯವನ್ನು ತೀವ್ರವಾಗಿ ಖಂಡನೀಯ ಎಂದರು.
ಜನವರಿ 16ರಂದು ಹಾಸನ ಜಿಲ್ಲೆಯಲ್ಲಿ ಮಾನ್ಯ ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರವರು ಜನಸ್ಪಂದನ ಸಭೆ ನಡೆಸಿ 1000ಕ್ಕೂ ಹೆಚ್ಚು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಬಹುತೇಕ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚನೆ ನೀಡಿರುವುದು ಜನಪರ ಆಡಳಿತದ ಉತ್ತಮ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆದರೆ ಅದೇ ದಿನ ಸಂಜೆ ಅಧಿಕಾರಿಗಳ ಸಭೆಗೆ ತೆರಳುತ್ತಿದ್ದ ವೇಳೆ ಅಹಿತಕರ ಘಟನೆ ನಡೆದಿರುವುದು ವಿಷಾದನೀಯ ಸಂಗತಿಯಾಗಿದೆ. ಸಚಿವರೊಂದಿಗೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಾ ಸಾಗುತ್ತಿದ್ದ ಸಂದರ್ಭದಲ್ಲಿ ಪರಾಜಿತ ಕಾಂಗ್ರೆಸ್ ಎಂಎಲ್ಎ ಅಭ್ಯರ್ಥಿಯಾಗಿರುವ ಮುರಳಿ ಮೋಹನ್ ಎಂಬುವರು ಗೇಟ್ನ ಮುಂಭಾಗ ತಡೆದು ಏಕವಚನದಲ್ಲಿ ನಿಂದಿಸಿ ಡಿಸಿ ಸಣ್ಣಸ್ವಾಮಿ ಅವರ ಮೇಲೆ ದೈಹಿಕ ಹಲ್ಲೆ ನಡೆಸಿ ಬಟ್ಟೆ ಹಿಡಿದು ಎಳೆದಾಡಿ ಅವಾಚ್ಯವಾಗಿ ವರ್ತಿಸಿರುವುದು ಅತ್ಯಂತ ಖಂಡನೀಯ ಕೃತ್ಯವಾಗಿದೆ ಎಂದು ಸುರೇಶ್ ಆರೋಪಿಸಿದರು. ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕ್ಷೇತ್ರದ ಪ್ರಭಾವಿ ಕಾಂಗ್ರೆಸ್ ನಾಯಕನ ಮೇಲೆ ಸಾರ್ವಜನಿಕವಾಗಿ ಕೈ ಮಾಡಿರುವುದು ಭಯದ ವಾತಾವರಣ ನಿರ್ಮಾಣ ಮಾಡಿದ್ದು ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯಾಗುತ್ತಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಯಾಗಿರುವ ಮುರಳಿ ಮೋಹನ್ ರವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್, ನಾನು ಹೇಳಿದ್ನಲ್ಲ, ನನ್ನ ಹೆಸರು ರಂಗಯ್ಯ ಅಂತ. ನಾವೆಲ್ಲ ಆಲೂರು ತಾಲೂಕು ಕಾಂಗ್ರೆಸ್ ಲೀಡರ್ಗಳು. ಸರ್, ಏನಪ್ಪ ಅಂತ ಹೇಳಂದರೆ 16ನೇ ತಾರೀಕು ಶುಕ್ರವಾರ 2026 ಉಸ್ತುವಾರಿ ಮಿನಿಸ್ಟ್ರು, ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಆಲೂರು ಸಕಲೇಶ್ವರ ಕಟ್ಟಾಯ ಜನಸಂಪರ್ಕ ಸಭೆ ಏರ್ಪಡಿಸಿದ್ರು. ಅದರಿಂದ ಆ ಸಭೆ ಬೆಳಗಿನಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ಆ ಸಭೆ ಯಶಸ್ವಿ ಆಯಿತು. ಜನರ ಕಷ್ಟ ಸುಖಗಳನ್ನು ಎಲ್ಲನೂ ಏನು ಪ್ರಾಬ್ಲಮ್ ಇತ್ತು ಎಲ್ಲ ಭಾರಿ ಕ್ಲೀನಾಗಿ ಜನಗಳ ಸಮಸ್ಯೆ ಆಲಿಸಿ ಸ್ವಲ್ಪ ಏನು ಇದ್ದಾವೆಲ್ಲ ಎಡ್ರು ಇದ್ದಾವೆಲ್ಲನೂ ಕೆಲವು 3/4% ಎಲ್ಲ ಸರಿಯಾಯಿತು. ಕೆಲವು ಇದ್ದಾವಂಥವು ಸ್ವಲ್ಪ ಎಲ್ಲ ತಹಸೀಲ್ದಾರರು ಮತ್ತು AC ಮತ್ತು DC ಇವರಿಗೆ ವರ್ಗಾಯಿಸರು. ಆಮೇಲೆ ಸಾಯಂಕಾಲ 5 ಗಂಟೆ 5:15 ಗಂಟೆ ಟೈಮು ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ತಹಸೀಲ್ದಾರ ಮೀಟಿಂಗ್ ಹಾಲಿಗೆ ಎದ್ದು ಹೋಗ್ತಾರೆ. ಆ ಮೀಟಿಂಗ್ ಹಾಲಿಗೆ ಎದ್ದು ಹೋಗಬೇಕಾದ್ರೆ ಎಲ್ಲ ಅಧಿಕಾರಿಗಳು ಮತ್ತು ಕೃಷ್ಣ ಬೈರೇಗೌಡರು ಅದ್ರ ಜೊತೆಯ ಉಳಿದಂಥ ಲೀಡರ್ಗಳೆಲ್ಲ ಹೋಗ್ತಾ ಇರ್ತಾರೆ. ಅವು ಒಳಗಡೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ DC ಸಣ್ಣಸ್ವಾಮಿಯವ್ರನ್ನ ಮುರಳಿ ಮೋಹನ್ ಅವರು ಕಾಂಗ್ರೆಸ್ ಮುಖಂಡರು ಈ ನಮ್ಮ DC ಸಣ್ಣಸ್ವಾಮಿಯವ್ರನ್ನ ಎದೆ ಹಿಡಿದು ಹಿಂದಕ್ಕೆ ತಳ್ಳಿ, ನೀನು ಯಾಕಪ್ಪ ಒಳಗೆ ಬರ್ತೀಯ, ನೀನು ಬರೋಂಗಿಲ್ಲ ಒಳಗೆ, ನೀನು ಇಲ್ಲೇ ಇರು ಅಂತ ಹೇಳಿ ಸ್ವಲ್ಪ ಅವ್ರ ಹತ್ರ ಯಾರ್ಯಾರೋ ಪುಡಾರಿ ಗಳು ಇಟ್ಕೊಂಡು ಅವರು ಎಲ್ಲ ಹಿಡಿದು ಹಿಂದಕ್ಕೆ ನೂಕ್ಬಿಟ್ಟು ಅವ್ರನ್ನ ಬಟ್ಟೆ ಎಲ್ಲನೂ ಹಿಡಿದು ಹರಿತಾರೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಆಲೂರಿನ ಬೈರಾಪುರ ಚವಲಗೆರೆ ಟೋಲ್ ಗೇಟ್ ಬಳಿ ಇರುವ ಶೌಚಾಲಯಕ್ಕೆ ಚವಲಗೆರೆ ಗ್ರಾಮಸ್ಥರು ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಯಣ್ಣ ಮಾತನಾಡಿ, ಬೈರಾಪುರ ವ್ಯಾಪ್ತಿಯ ಚವಲಗೆರೆ ಗ್ರಾಮದಲ್ಲಿ ಟೋಲ್ಗೇಟ್ ಬಳಿ ಇರುವ ಶೌಚಾಲಯ ಗಬ್ಬು ನಾರುತ್ತಿದ್ದು, ಶೌಚಾಲಯದ ಕೊಳಚೆ ನೀರು ರಸ್ತೆಯಲ್ಲಿ ಹರಿದು ಹೊಲ ಗದ್ದೆಗಳಿಗೆ ಬಂದು ಸೇರುತ್ತಿದೆ. ಇದರಿಂದ ನಮ್ಮ ಸುತ್ತಮುತ್ತಲ ಮನೆಗಳು ಹಾಗೂ ಸಾರ್ವಜನಿಕರು ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುತ್ತಿದ್ದು ಅನಾರೋಗ್ಯಕ್ಕೆ ಎಡೆ ಮಾಡಿಕೊಟ್ಟಿದ್ದಲ್ಲದೆ ಇಲ್ಲಿಯ ಬಡ ರೈತರ ಜೀವದ ಜೊತೆ ಟೋಲ್ಗೇಟ್ ಅಧಿಕಾರಿಗಳು ಆಟ ಆಡುತ್ತಿದ್ದಾರೆ. ನಾಮಕಾವಸ್ಥೆಗೆ ಇಲ್ಲಿ ಟೋಲ್ಗೇಟ್ ಮಾಡಿ ಸರಿಯಾದ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಬೇಕಾಬಿಟ್ಟಿ ನಡೆಸುತ್ತಿದ್ದಾರೆ. ಟೋಲ್ಗೇಟ್ ಸುತ್ತಮುತ್ತಲೂ ಗಿಡ ಗಂಟೆಗಳು ಬೆಳೆದು ನಿಂತಿವೆ ಹಾಗೂ ಪ್ಲಾಸ್ಟಿಕ್ ಕುಡಿದು ಬಿದ್ದ ಬಾಟಲಿಗಳು ಇವೆ. ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ, ಯಾವುದೇ ಒಂದು ವ್ಯವಸ್ಥೆಯೂ ಕೂಡ ಇಲ್ಲವೆಂದು ಆರೋಪಿಸಿದರು. ಹಾಗೂ ನಿರ್ವಹಣೆ ಇಲ್ಲದ ಈ ಟೋಲ್ ಇಲ್ಲಿ ಬೇಡವೇ ಬೇಡ, ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಬೇಕೆಂದು ಪಟ್ಟು ಹಿಡಿದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯದ ಕೊಳಚೆ ನೀರನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋಗುವಂತೆ ಮಾಡಿ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ತೊಂದರೆಯಾಗದಂತೆ ಸರಿಪಡಿಸಿ ನಂತರ ಅದನ್ನು ತೆರೆಯಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಗ್ರಾಮಸ್ಥರಿಂದ ಈ NH75 ಟೋಲ್ನಲ್ಲಿ ಶೌಚಾಲಯದ ಅವ್ಯವಸ್ಥೆ ಹಾಗೂ ಈ ರೋಡಿನ ಅವ್ಯವಸ್ಥೆಯನ್ನು ಧಿಕ್ಕರಿಸಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ
ಅಧಿಕಾರಿಗಳೇ ಆಗಲಿ ಅಥವಾ ಪಿ ಡಿ ಒ ಬೈರಾಪುರದ ಪಂಚಾಯತಿ PDO ಆಗಲಿ ಇದ್ರ ಬಗ್ಗೆ ಯಾರು ಗಮನ ಹರಿಸದಲ್ಲೇ ಈ ಶೌಚಾಲಯದ ನೀರನ್ನು ಚೌಲ್ಗೆರೆ ಗ್ರಾಮದ ರೋಡಿಗೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇಲ್ಲಿವರೆಗೆ 2-3 ಸರಿ ಎಚ್ಚರಿಕೆ ಕೊಟ್ಟರು ಸಹ ಯಾರು ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ DC ಅವರೇ ಇರ್ಬೋದು, MLA ಅವರೇ ಇರ್ಬೋದು, ಇದನ್ನ ಇದಕ್ಕೆ ಗಮನ ತಗೊಂಡು ಇದನ್ನ ಸರಿ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳುತ್ತೇನೆ. ಹಾಗೆ ಈ ಟೋಲ್ನಲ್ಲಿ ಒಂದು ಸರ್ವಿಸ್ ರೋಡ್ ಸಹ ಮಾಡಿಲ್ಲ. ಈ ಚೌಲ್ಗೆರೆ ಗ್ರಾಮದ ಜನಗಳು ತಿರುಗಾಡಕ್ಕೆ ಆಗ್ಲಿ ಅಥವಾ ಬೇರೆಯವರು ತಿರುಗಾಡಕ್ಕೆ ಆಗ್ಲಿ ಒಂದು ಸರ್ವಿಸ್ ರೋಡ್ ಇಲ್ಲ. 150 ಅಡಿ ರೋಡ್ ಮಾತ್ರ ಅಕ್ವೈರ್ ಮಾಡ್ಕೊಂಡಿದ್ದಾರೆ ರೋಡ್ಗೆ ಅಂತ. ರೈತರುಗಳು, ಪಾಪದ ರೈತರುಗಳ ಜಮೀನೆಲ್ಲ ಅಕ್ವೈರ್ ಮಾಡ್ಕೊಂಡು ಇವತ್ತು ಏನು ಮಾಡಿಲ್ಲ. ಮುಂದಿನ ಇದಕ್ಕೆ ಪ್ರಕರಣಕ್ಕೆ ತಗೊಳಕ್ಕೆ ಈ ತರ 150 ಅಡಿ ಉದ್ದ ಅಕ್ವೈರ್ ಮಾಡ್ಕೊಂಡು ಇವತ್ತು ಏನು ಸರ್ವಿಸ್ ರೋಡ್ ಮಾಡಿಲ್ಲ, ಅವೈಜ್ಞಾನಿಕವಾಗಿ ರೋಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಗಮನ ತಾಳ್ತಾ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಈ ಶೌಚಾಲಯ ಇವತ್ತು ನಮಗೆ ಊರಿನ ಪಕ್ಕಕ್ಕೆ ಬಂದಿದೆ. ಊರಿನ ಪಕ್ಕಕ್ಕೆ ಬಿಟ್ಟು ಬೇರೆ ಕಡೆ ಬದಲಾಯಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಚವಲಕೆರೆ ಗ್ರಾಮಸ್ಥರು ಹಾಗೂ ಪ್ರಯಾಣಿಕರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಗೋ ಪೂಜೆ ಮಾಡುವುದರ ಮೂಲಕ ಹಿಂದೂ ಸಮಾಜೋತ್ಸವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿದರು. ಬೇಲೂರು ತಾಲೂಕು ಅರಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಹಿಂದೂ ಸಮಾಜೋತ್ಸವ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, ಅರಹಳ್ಳಿಯಲ್ಲಿ ಹಿಂದೂ ಆಚರಣೆಗಳ ಪರ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವು ಸಾರ್ವಜನಿಕರ ಸಹಕಾರದಿಂದ ಯಶಸ್ವಿಯಾಗುತ್ತಿದೆ ಎಂದರು. ಭಾರತದಲ್ಲಿ ಏನಾದ್ರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಇಲ್ಲ ಅಂದ್ರೆ ಯಾವ ರೀತಿ ಇರಬಹುದು ಅಂತ ನೀವು ಊಹಿಸಬಹುದು. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸಂಘ ಎಲ್ಲ ಕಾರ್ಯದಲ್ಲೂ ಸಹ ಅದನ್ನ ಚಟುವಟಿಕೆ ಮಾಡಬಹುದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅರೆಹಳ್ಳಿಯಲ್ಲಿ ಹಿಂದೂ ಸಮಾಜೋತ್ಸವದ ವತಿಗೆ ಹಿಂದೂ ಸಮಾಜೋತ್ಸವ ವಿಜೃಂಭಣೆಯಿಂದ ಈಗಾಗಲೇ ಶೋಭಾಯಾತ್ರೆ ಮುಖಾಂತರ ಪರಮಪೂಜ್ಯ ಸ್ವಾಮೀಜಿಯವರ ಮುಖಾಂತರ ಇವತ್ತು ನಡೆಯುತ್ತಿದೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ. ನನಗೆ ಬಹಳ ಸಂತೋಷ ಆಗುತ್ತೆ. ಅಂದ್ರೆ ನಾನು ಸಣ್ಣ ಇರುವಾಗ 1985ರಲ್ಲಿ ಇದೇ ಮೈದಾನದಲ್ಲಿ ನಾವೆಲ್ಲ ಆಗ ಒಂದು 5-6 ವರ್ಷ ಹುಡುಗರಿತ್ತು. 1985ರಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಒಂದು ಹಿಂದೂ ಸಮಾಜೋತ್ಸವ ಇಲ್ಲಿ ಆಚರಣೆ ಆಗಿತ್ತು. ಮಾತಾ ಭಗಿನಿಯರು ಮತ್ತೆಲ್ಲರೂ ನಮ್ಮ ಗ್ರಾಮಸ್ಥರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ಅವತ್ತಿನ ನೆನಪು ಇವತ್ತಾಗ್ತದೆ. ಯಾಕಂದ್ರೆ ನಮ್ಮ ಅರೆಹಳ್ಳಿಯಲ್ಲಿ ಯಾವುದೇ ಒಂದು ಚಟುವಟಿಕೆ ನಡೆದರೆ ತಮ್ಮೆಲ್ಲರ ಸಹಕಾರದಿಂದ ಉತ್ತಮವಾಗಿ ನಡೆಯುತ್ತೆ. ಇನ್ನೂ ಸಹ ಯಾಕಂದ್ರೆ ಬೇಲೂರು ತಾಲೂಕಿನಲ್ಲಿ ನಮ್ಮ ಸಂಘಟನೆ ಅರೆಹಳ್ಳಿ ಭಾಗದಲ್ಲಿ ಹೆಚ್ಚು ಇದೆ. ಯಾವ್ದಾದ್ರೂ ಹಿಂದೂ ಸಂಘಟನೆ, ಹಿಂದೂಗಳ ಕಾರ್ಯಕ್ರಮ ಹೆಚ್ಚು ಆಗೋದ್ರೆ ಅದು ಅರೆಹಳ್ಳಿಯಿಂದ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಉತ್ತಮ ರೀತಿಯಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಆಗಿದೆ. ನಾನು ಹೆಚ್ಚು ಮಾತಾಡ್ಕೋ, ಯಾಕಂದ್ರೆ ಈಗಾಗಲೇ ಸಮಯದ ಅಭಾವ ಇದೆ. ನಮ್ಮ ಮುಖ್ಯ ಭಾಷಣದ ಶ್ರೀಕಾಂತ್ ಶೆಟ್ಟಿ ಅವರ ಭಾಷಣ ತಾವೆಲ್ಲ ಕಾಯ್ತಾ ಇದ್ದಾರೆ. ಅದರಿಂದ ನಾನು ಹೆಚ್ಚು ಮಾತಾಡಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯದಲ್ಲಿ ಸಾಮಾಜಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಮಾತನಾಡಿ, ಯುವಕರು ಹೆಗಲ ಮೇಲೆ ಕೇಸರಿ ಶಾಲುಗಳನ್ನು ಧರಿಸಿಕೊಂಡು ಬಂದಿರುವುದು ಹಿಂದೂ ಧರ್ಮದ ಸಂಕೇತವನ್ನ ಸಾರುತ್ತದೆ. ಭಾರತದ ಮಹಾಪುರುಷರಲ್ಲೊಬ್ಬರಾದ ಸ್ವಾಮಿ ವಿವೇಕಾನಂದರು ವಿಶ್ವದ ವೇದಿಕೆಗಳಲ್ಲಿ ಹಿಂದೂ ಸಂಸ್ಕೃತಿಯನ್ನ ಬಲವಾಗಿ ಪ್ರತಿಪಾದನೆ ಮಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟುವಂತಹ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸಂಘವನ್ನ ವಿರೋಧಿಸಲು ಪ್ರಾರಂಭಿಸಿತು. ಸಂಘದ ಸದಸ್ಯರು ಯಾವ ಲಾಭವನ್ನ ಪಡೆಯದೆ ಸಮರ್ಪಣಾ ಮನೋಭಾವವನ್ನ ಹೊಂದಿದ್ದಾರೆ. ಭಾರತವನ್ನ ಒಗ್ಗೂಡಿಸುವ ಕೆಲಸವನ್ನ ಸಂಘ ಮಾಡುತ್ತಿದೆ. ನಮ್ಮ ನಾಯಕರು ಹಿಂದೂ ಧರ್ಮವನ್ನ ಉಳಿಸುವ ಮಹತ್ ಕಾರ್ಯ ಮಾಡಿದ ಫಲವೇ ಹಿಂದೂ ಧರ್ಮ ಆಳವಾಗಿ ಬೇರೂರಲು ಸಾಧ್ಯವಾಗಿದ್ದು ಭಾರತದಲ್ಲಿ ಹುಟ್ಟಿದ ನಾವೇ ಧನ್ಯರು ಎಂದರು. ಹುಟ್ಟುವಂತಹ ಕಾಲಘಟ್ಟದಲ್ಲಿ ಈ ದೇಶದ ಸ್ಥಿತಿ ಹೇಗಿತ್ತು? ಯಾವ ಕಾಂಗ್ರೆಸ್ ಅನ್ನು ನಂಬಿಕೊಂಡು ಇಡೀ ಹಿಂದೂ ಸಮಾಜ ಒಂದು ರಾಜಕೀಯ ಶಕ್ತಿಯಾಗಿ ನಮ್ಮೆಲ್ಲರನ್ನ ಅದು ಕಾಯತ್ತೆ ಅನ್ನುವಂತ ನಂಬಿಕೆಯಲ್ಲಿ ಹಿಂದೂ ಸಮಾಜ ಬದುಕ್ತಾ ಇರಬೇಕಿದ್ರೆ ಕಾಂಗ್ರೆಸ್ನ ನಾಯಕರು ತುಷ್ಟೀಕರಣದ ರಾಜಕಾರಣಕ್ಕೆ ಹೊರಟೋದ್ರು. ಈ ದೇಶದ ಒಂದು ವರ್ಗ ಪ್ರಬಲವಾಗಿ ದೇಶವನ್ನು ವಿಭಜನೆ ಮಾಡಬೇಕು. ನಾವು ಈ ದೇಶದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನಂಬಿಕೆಗಳು ಬೇರೆ. ನಮ್ಮ ನಾಯಕರೆಲ್ಲ ನಿಮ್ಮ ವಿಲನ್ಗಳು, ನಿಮ್ಮ ನಾಯಕರೆಲ್ಲ ನಮಗೆ ಶತ್ರುಗಳು.
ನಿಮ್ಮ ನಂಬಿಕೆನೇ ಬೇರೆ, ನಮ್ಮ ನಂಬಿಕೆನೇ ಬೇರೆ, ನಾವು ನಿಮ್ಮ ಜೊತೆಗೆ ಇರೋದಿಲ್ಲ, ನಮಗೆ ಪ್ರತ್ಯೇಕ ದೇಶ ಕೊಡಿ ಅಂತ ಹೇಳಿ ದೇಶವನ್ನ ವಿಭಜನೆ ಮಾಡುವಂತ ಷಡ್ಯಂತ್ರ, ಸಂಚು, ಗಲಭೆ, ದೊಂಬಿಯಲ್ಲಿ ತೊಡಗಿದಂತಹ ಕಾಲದಲ್ಲಿ ಕಾಂಗ್ರೆಸ್ ಅವರನ್ನ ತಿರಸ್ಕರಿಸುವ ಬದಲಾಗಿ ಅವರನ್ನು ತುಷ್ಟೀಕರಣ ಮಾಡೋದಕ್ಕೆ ಹೊರಟಿತು. ಅವರನ್ನು ಮೆಚ್ಚಿಸುವುದಕ್ಕಾಗಿ ಖಿಲಾಫತ್ ಚಳವಳಿಗೆ ಬೆಂಬಲವನ್ನು ಕೊಡುತ್ತೆ. ಅದರ ಪರಿಣಾಮವಾಗಿ ಕೇರಳದಲ್ಲಿ ಹಿಂದೂ ಸಮಾಜದ ಮೇಲೆ ಅದರ ಪರಿಣಾಮ ಆಯಿತು. 10-15 ಸಾವಿರ ಹಿಂದೂಗಳ ಕಗ್ಗೊಲೆ ಆಯಿತು. ಆಗ ಹೇಳ್ತಾರೆ, ಅಲಿ ಮುಸಲಿಯಾರ್ ಇರ್ಬೋದು, PK ಹಾಸಿ ಇರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಮಂಜೇರಿಯಲ್ಲಿ, ಕಾಸರಗೋಡು ಭಾಗದಲ್ಲಿ, ಕಣ್ಣೂರಿನಲ್ಲಿ, ಈ ಎಲ್ಲ ಭಾಗಗಳಲ್ಲಿ ವ್ಯಾಪಕವಾದಂತಹ ಹಿಂಸಾಚಾರ ನಡೆಯಿತು. ಲಕ್ಷಕ್ಕೂ ಅಧಿಕ ಹಿಂದೂಗಳ ಮತಾಂತರ, ಬಲಾತ್ಕಾರದ ಮತಾಂತರಗಳು ನಡೆಯಿತು. ಶ್ರದ್ಧಾನಂದರ ನೇತೃತ್ವದಲ್ಲಿ ಆರ್ಯ ಸಮಾಜ ಶುದ್ಧಿ ಚಳವಳಿಯನ್ನ ಕೈಗೆತ್ತಿಕೊಳ್ಳುತ್ತೆ. ಕಾಂಗ್ರೆಸ್ಸಿನಲ್ಲೇ ಇದ್ದಂತ ಒಬ್ಬ ವ್ಯಕ್ತಿಗೆ ಅನಿಸುತ್ತೆ, ಇವತ್ತು ಹಿಂದೂ ಸಮಾಜಕ್ಕೆ ಸರಿಯಾದ ದಿಕ್ಕನ್ನ ಕೊಡುವಂತ ಒಂದು ಸಂಘಟನೆಯ ಅಗತ್ಯ ಇದೆ ಅಂತ ಅವರಿಗೆ ಅನಿಸ್ತು. ಆವತ್ತು ಅವರು ಒಂದಷ್ಟು ರಾಷ್ಟ್ರೀಯ ಮನಸ್ಸುಗಳು ಹಿಂದೂ ಸಂಸ್ಕೃತಿಯ ಬಗ್ಗೆ, ಹಿಂದೂ ಪರಂಪರೆಯ ಬಗ್ಗೆ ಅದಮ್ಯವಾದಂತ ವಿಶ್ವಾಸ ಇದ್ದಂತ, ಅಭಿಮಾನ ಇದ್ದಂತ 4-5 ಯುವಕರ ಜೊತೆಗೆ ಆರಂಭಿಸಿದಂತ ಸಂಸ್ಥೆ ಇವತ್ತು 13 ಕೋಟಿ ಸದಸ್ಯರ ಜೊತೆಗೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಂಘಟನೆ, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇವಾ ಸಂಘಟನೆ, ಜಗತ್ತಿನ ಅತ್ಯಂತ ಪ್ರಬಲವಾದಂತಹ ರಾಜಕೀಯ ಸಂಘಟನೆಯಾಗಿ ಇವತ್ತು ಎದ್ದು ನಿಂತಿದೆ. ಅದರ ಒಬ್ಬ ಸ್ವಯಂ ಸೇವಕ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹೇಳಿ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಂತ ಒಬ್ಬ ಸಂಘದ ಸ್ವಯಂ ಸೇವಕ ಇವತ್ತು ದೆಹಲಿಯ ಗದ್ದುಗೆಯ ಮೇಲೆ ಕುಳಿತು ಇಡೀ ಜಗತ್ತಿನಲ್ಲಿರುವಂತ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಆ ಕೆಂಪು ಮುಸುಡಿಯ ಟ್ರಂಪ್ನಿಗೆ ಸವಾಲು ಹಾಕ್ತಾರೆ, ನಿನ್ನ ಫೋನೇ ರಿಸೀವ್ ಮಾಡಲ್ಲ, ನಿನಗೆ ಏನ್ ಮಾಡಕ್ಕಿದೆ ಮಾಡ್ಕೊಳ್ಳೋ ಅನ್ನೋಂತ ಧೈರ್ಯವನ್ನು ತೋರಿಸ್ತಾ ಇದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿಯಾಗಿ, ಪ್ರಬಲವಾದಂತಹ ರಾಷ್ಟ್ರೀಯ ಶಕ್ತಿಯಾಗಿ ಇವತ್ತು ಭಾರತ ಎದ್ದು ನಿಲ್ತಾ ಇದೆ. ಈ ವೇಳೆ ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್, ಐನಹಳ್ಳಿ ಹಿರೇಮಠದ ಪ್ರಶಾಂತ್ ದೇವರು, ಶಾಂತವೀರ ಮಲ್ಲಿಕಾರ್ಜುನ ಸ್ವಾಮೀಜಿ, ಬೇಲೂರು ಹಿಂದೂ ಸಮಾಜೋತ್ಸವ ಆಚರಣೆ ಸಮಿತಿಯ ಅಧ್ಯಕ್ಷ ರೇಣುಕುಮಾರ್, ಹಿಂದೂ ಸಮಾಜೋತ್ಸವ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ, ನಿರ್ವಹಣಾ ಸಮಿತಿಯ ಉಪಾಧ್ಯಕ್ಷರಾದ ಸೋಮನಾಥ್ ಹಾಗೂ ಅಶೋಕ್ ಅರಸ್, ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಡಾಕ್ಟರ್ ನಾರಾಯಣ ಸ್ವಾಮಿ ಹಾಗೂ ಸಮಿತಿ ಸದಸ್ಯರು ಹಾಗೂ ಇತರರು ಹಾಜರಿದ್ದರು. ನಮ್ಮ ತಾತನವರ ಆಸ್ತಿಯನ್ನ 4 ತಲೆಮಾರಿನಿಂದ ಅನುಭವಿಸಿಕೊಂಡು ಬರುತ್ತಿದ್ದು, ಈಗ ಹೊಸದಾಗಿ ಮನೆ ಕಟ್ಟಲು ಮುಂದಾದ ಸಂದರ್ಭ ನಮಗೆ ಸಂಬಂಧಿಕರಿಲ್ಲದಿದ್ದರೂ ಕೆಲವರು ಬಂದು ಕಿರುಕುಳ ನೀಡುತ್ತಿದ್ದು, ಅವರು ಬೇಕಿದ್ದಲ್ಲಿ ನ್ಯಾಯಾಲಯದ ಆದೇಶ ತಂದರೆ ತಲೆಬಾಗುತ್ತೇನೆ ಎಂದು ಬೇಲೂರು ಅಂಬೇಡ್ಕರ್ ನಗರದ ನಿವಾಸಿ BN ಸತೀಶ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಲೂರು ಪಟ್ಟಣದ ಅಂಬೇಡ್ಕರ್ ನಗರದ 2ನೇ ಬೀದಿಯಲ್ಲಿ ವಾಸವಿದ್ದೇವೆ. ಮೂಲತಃ ನಮ್ಮ ತಾತನವರಿಂದ ನಮ್ಮ ಅಜ್ಜಿ ಹೆಸರಿಗೆ, ಅಜ್ಜಿಯಿಂದ ನಮ್ಮ ತಾಯಿ ಲಕ್ಷ್ಮಮ್ಮನವರ ಹೆಸರಿಗೆ ಖಾತೆಯಾಗಿದ್ದು, ಕ್ರಮೇಣ ನಮ್ಮ ತಾಯಿಯವರಾಗಿದ್ದ 5 ಜನ ಮಕ್ಕಳು ಸೇರಿ ವಿಭಾಗ ಪತ್ರ ಮಾಡಿಸಿ BN ಸತೀಶ್ ಆದ ನನ್ನ ಹೆಸರಿಗೆ ಪುರಸಭೆಯಲ್ಲಿ ಖಾತೆಯಾಗಿ ಈ ಸ್ವತ್ತು ಬಂದಿದೆ. ನಂತರ ನಮ್ಮ ಹಳೆ ಮನೆಯನ್ನ ಕೆಡವಿ ಹೊಸದಾಗಿ ಮನೆ ಕಟ್ಟಲು ಸಂಬಂಧಿಸಿದ ಪುರಸಭೆ ಬೇಲೂರು ಹಳೆಬೀಡು ಅಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿ ಪಡೆದು ಗುದ್ದಲಿ ಪೂಜೆಗೆ ಮುಂದಾದ ಸಂದರ್ಭ ಸಂಬಂಧಿಕರಿಲ್ಲದ ನಮ್ಮ ಬೀದಿಯಲ್ಲೇ ವಾಸವಿರುವ ತುಂಗಮ್ಮ, ಪುನೀತ್, ಲೋಹಿತ್ ಎಂಬುವರು ಬಂದು ತಕರಾರು ಮಾಡುತ್ತಿದ್ದಾರೆ. ಆದರೆ ನಮ್ಮ ಜಾಗಕ್ಕೂ ಇವರಿಗೂ ಯಾವುದೇ ಸಂಬಂಧವಿಲ್ಲ. ಪುರಸಭೆ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿಯೇ ನಮಗೆ ಅನುಮತಿ ನೀಡಿದ್ದಾರೆ ಮತ್ತು ಅವರು ನ್ಯಾಯಾಲಯಕ್ಕೆ ಹೋಗಿ ನಮಗೂ ಆಸ್ತಿ ಬರಬೇಕೆಂದು ನೋಟಿಸ್ ಕೊಟ್ಟಿದ್ದರಿಂದ ನಾವು ಸಹ ನ್ಯಾಯಾಲಯಕ್ಕೆ ಹೋಗಿ ಕಾನೂನಿನಂತೆ ಇಂಜೆಕ್ಷನ್ ಪಡೆದು ಮನೆ ಕೆಲಸ ಮಾಡಿಸುತ್ತಿದ್ದೇವೆ. ಆದರೆ 2-3 ದಿನದ ಹಿಂದೆ ಲೋಹಿತ್ ಎಂಬುವರು ಯಾರೋ ಮಾಧ್ಯಮದವರು ಎನ್ನುವವರನ್ನ ಕರೆಸಿಕೊಂಡು ಇಂಜೆಕ್ಷನ್ ಆದೇಶವಿದ್ದರೂ ನಮ್ಮ ಜಾಗದ ಬಳಿ ಬಂದು ಎಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಮೇಲೆ ಮಾಡಿ ವಿಡಿಯೋ ಫೋಟೋಗಳನ್ನು ತೆಗೆದು ನಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಮಾನಸಿಕವಾಗಿ ಹಿಂಸೆ ಕೊಡುವ ಮೂಲಕ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ BN ಸತೀಶ್ ಅವರ ತಾಯಿ ಲಕ್ಷ್ಮಮ್ಮ, ಗಾಯತ್ರಿ ಇದ್ದರು. ಕೆಲಸ ಮಾಡ್ತಾರೆ, ಹಂಗಾಗಿ ಸುಮ್ಮನೆ ಯಾರನ್ನು ತರೋದಲ್ಲ. ಇವ್ರು ದಾಖಲೆ ಇದ್ರೆ ಅದೇನು ಮಾಡಿ ಇವ್ರು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಲಾಯರ್ ಮುಖಾಂತರ ಕೋರ್ಟಿಗೆ ಮನವರಿಕೆ ಮಾಡಿ ಆಸ್ತಿಯನ್ನು ಉಳಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಲಿ. ಅದ್ರ ಮಧ್ಯೆ ನಾವು ಮೂಲ ದಾಖಲೆದಾರ ಇದ್ದೀವಿ, ನಮ್ಮ ಹತ್ರ ಪ್ರತಿಯೊಂದು ಪತ್ರಗಳಿದ್ದಾವೆ, ನನ್ನ ಹತ್ರ ಇದೆ, ನಾನೆಲ್ಲ ನಿಮ್ಗೆ ಕೊಡ್ತೀನಿ. ಇದೇನು ಪತ್ರ ಇದೆ ಅದ್ರ ಪ್ರಕಾರ ನಾನು ಕೆಲಸ ಮಾಡ್ಕೊಂತೀನಿ. ಪುರಸಭೆಯಿಂದ ಮೊನ್ನೆ ದಿನದವರೆಗೂ ಕಾನೂನು ನಮ್ದೇನು ದಾಖಲೆಗಳು ನೋಡಿ ಅವ್ರು ಪ್ರಾಮಾಣಿಕವಾಗಿ ದಾಖಲೆ ಪ್ರಕಾರನೇ ಕೆಲಸ ಮಾಡಿದ್ದಾರೆ. ನಾವು ಪುರಸಭೆ ಮೇಲೂ ಆರೋಪ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವರೇ ನಮ್ಗೆ ಸಂಬಂಧಿ ಆಗಿರಲ್ಲ.
ಅವರು ನನ್ನ ಹತ್ರ ನಮ್ಮ ತಾತನಿಂದ ಬಂದಿರೋದು ದಾಖಲೆ ಇದೆ. ಆ ದಾಖಲೆ ಪ್ರಕಾರ ನಮ್ಮ ತಾತ ನಮ್ಮ ಅಜ್ಜಿ ಇದ್ದಂಗೆ ನಮ್ಮ ಅಮ್ಮನ ಹೆಸರಲ್ಲಿ ಖಾತೆ ಆಗಿದೆ. ಖಾತೆ ನಮ್ಮ ಅಮ್ಮ ನಮ್ಮ ಮಕ್ಕಳಿಗೆಲ್ಲ ಡಿವೈಡ್ ಮಾಡ್ಕೊಟ್ಟಿದ್ದಾರೆ. ಆ ಖಾತೆಗಳು ನೋಡಿ ಅದ್ರ ಪ್ರಕಾರ ಆ ಕ್ರಯ ಆಗಿರೋದು ನೋಡಿ ಖಾತೆ ಮಾಡಿದ್ದಾರೆ. ಅದನ್ನು ಈ ಸೊತ್ತಾಗಿದೆ. ಈ ಸೊತ್ತಾದ್ಮೇಲೆ ಈ ಸೊತ್ತನ್ನ ಮತ್ತೆ ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿ ಪುರಸಭೆಯವರು ಕಟ್ಟಡ ಅನುವು ಮಾಡಿಕೊಟ್ಟಿದ್ದಾರೆ. ಈಗ ಇವರಿಗೆ ಏನಾಗಿದೆ, ಒತ್ತಡ ಇರ್ತಿದ್ದಾರೆ. ಅದು ಯಾರು ಒತ್ತಡ ಇರ್ತಾರೆ ಯಾವ ಕಡೆಯಿಂದ ಗೊತ್ತಿಲ್ಲ. ಒತ್ತಡ ಇರ್ತಿದ್ದಾರೆ. ಒತ್ತಡ ಇರೋದ್ರಿಂದ ಇವರೇ ಕೊಟ್ಟರ ಅನುಮತಿನ ಅಬ್ಜೆಕ್ಷನ್ ಹಾಕೊಂಡು ಬರ್ತಿದ್ದಾರೆ. ಕಟ್ಟಡ ಕಟ್ಟಕ್ಕೆ ತೊಂದರೆ ಕೊಡಕ್ ಬರ್ತಿದ್ದಾರೆ. ಅದ್ರ ಮಧ್ಯೆ ಇವರು ಈ ಪುನೀತ್ ಅನ್ನೋರು ಶಾಸಕರ ಹತ್ರ ಎಲ್ಲ ಹೋಗಿದ್ದಾರೆ. ಶಾಸಕರನ್ನ ನಿನ್ನೆ ಪಾಪ ಸುಮ್ಮನೆ ಮಧ್ಯೆ ಕೇಳಿದ್ದಾರೆ. ಶಾಸಕರಿಗೆ ನೂರಾರು ಕೆಲಸಗಳು ಇರ್ತವೆ, ನನ್ನ ಮನೆದೇ ಒಂದೇ ಕೆಲಸ ಅಲ್ಲ. ಅವರನ್ನ ಶಾಸಕರು ಇಂದ ಪ್ರಭಾವಿಗೊಳಿಸ್ತೇನೆ ಹಂಗಿಂಗ್ ಅಂತ ಹೇಳ್ತಾರೆ. ಶಾಸಕರಿಗೆ ಇವನು ಪುನೀತ್ ಹೋಗಿ ಅವ್ರ ನಂತರ ಫೋಟೋಸ್ ಇದೆ, ಅವ್ರ ಹತ್ರ ಮಾತಾಡೋದೆಲ್ಲ ಕೊಡ್ತೀನಿ ನಿಮಗೆ. ಪುನೀತ್ ಹೋಗಿ ಶಾಸಕರ ಹತ್ರ ಹಿಂಗೆ ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ, ನಾವು ಮೂಲಕ ಅಂತಾರು ಇವರೇನೋ ಲೈಸೆನ್ಸ್ ತಗೊಂಡ್ಬಿಟ್ಟು ಪುರಸಭೆನೆಲ್ಲ ಒಳಗಾಕೊಂಡು ಹಿಂಗೆಲ್ಲ ಮಾಡ್ತಿದ್ದಾರೆ ಹೇಳಿ ಅಣ್ಣ ಅಂತಂದಾಗ ಶಾಸಕರು ನೇರ ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಏನಪ್ಪ ಸತೀಶ್ ಇದು ಹೀಗೆ ನಿಮ್ದು ಏನೋ ಈಗ ಅಣ್ಣ ತಮ್ದಿರಂತ ಇವ್ರೇನೋ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿಸಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಜಿಲ್ಲೆಯಲ್ಲಿ 2 ಸಭೆ ಮಾಡಿದ್ದಾರೆ. ಕಳೆದ 2.5 ವರ್ಷದಿಂದ ಏನೇನು ನಡೆದಿದೆ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ, ಕಾರ್ಯಕರ್ತರು ಗಮನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ ಕಾರ್ಯಕ್ರಮದ ನಿಗದಿ ಮಾಡುತ್ತೇವೆ. ಎಚ್ಡಿಕೆ ಮಾಹಿತಿ. ಪ್ರಾದೇಶಿಕ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತಾ ಸಪ್ತಾಹ. ಬುದ್ಧಿವಂತರಿಂದಲೇ ಇಂದು ರಸ್ತೆ ಜಾಗೃತಿ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸ. ದಂಡ ಹಾಕುವಾಗ ಬುದ್ಧಿವಂತರಾದ ತಾವೇ ಆ ಇಲಾಖೆ ವಿರುದ್ಧ ತಿರುಗಿ ನಿಲ್ಲುವುದು ಎಷ್ಟರ ಮಟ್ಟಿಗೆ ಸರಿ ಎಂದ ಡಿಸಿ ಲತಾಕುಮಾರಿ. ಶಿವಯೋಗಿ ಕಾಯಕಯೋಗಿ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ 7ನೇ ವರ್ಷದ ಪುಣ್ಯ ಸ್ಮರಣೆ. ಇಂದು ಹಾಸನ ನಗರದಾದ್ಯಂತ ದಾಸೋಹ ದಿನವನ್ನ ಭಕ್ತಿ ಭಾವದಿಂದ ಆಚರಣೆ. ಸಮಾಜವನ್ನ ಒಗ್ಗೂಡಿಸಿದ ಏಕೈಕ ಮಹಾನ್ ವ್ಯಕ್ತಿ ಶಿವಕುಮಾರ ಸ್ವಾಮೀಜಿ, ಆಯೋಜಕರಿಂದ ಶ್ಲಾಘನೆ. ಅರಸೀಕೆರೆಯ ಜನ ನನ್ನ ಕಾರ್ಯಗಳನ್ನ ಪ್ರಶಂಸೆ ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯವೇ ನನ್ನ ವಿಧಾನಸಭೆ ಭಾಷಣವನ್ನ ಕೇಳ್ತಾರೆ. ಎಚ್.ಡಿ. ರೇವಣ್ಣಗೆ ಟಾಂಗ್ ಪುತ್ರ ಶಿವಲಿಂಗೇಗೌಡ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.